ಎಲ್ರಿಗೂ ನಮಸ್ಕಾರ. ಬೆಂಗಳೂರಿನ ವಿಜಯನಗರದಲ್ಲಿರೋ ಲೇಖ್ಯ ವರ್ಷ ಅಕಾಡೆಮಿಗೆ ತಮಗೆಲ್ಲರಿಗೂ ಸ್ವಾಗತ. ನಾನು ಮಂಜುನಾಥ್ ಬಾಡ್ಗಿ. ಕಳೆದ ವರ್ಷದ IAS ಫಿಲಿಮ್ಸ್ನಲ್ಲಿ ಅಂದರೆ 2019ರ IAS ಫಿಲಿಮ್ಸಲ್ಲಿ ಬಂದಿರೋ ಮೆಂಟಲ್ ಎಬಿಲಿಟಿ ಪ್ರಾಬ್ಲಮ್ಸನ್ನು ಇಂದಿನ ವಿಡಿಯೋದಲ್ಲಿ ನೋಡೋಣ. ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸ್ನೇಹಿತರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತುವ ಮೂಲಕ ನೋಟಿಫೈ ಆಗಿರಿ. ಕಳೆದ 3 ಪಾರ್ಟ್ಸ್ಗಳನ್ನು ನೋಡಿದ್ದೀವಿ. ಪಾರ್ಟ್ 3 ನೋಡಿದ್ದೀವಿ. 2019ರಲ್ಲಿ ಟೋಟಲ್ 50 ಮೆಂಟಲ್ ಎಬಿಲಿಟಿ ಕ್ವಶನ್ಸ್ಗಳು ಬಂದಿವೆ ಸ್ನೇಹಿತರೆ. ಹಾಗಾಗಿ ನಾನು 4 ಪಾರ್ಟ್ಸ್ಗಳನ್ನಾಗಿ ಮಾಡಿದ್ದೀನಿ. ಇಂದು ಇದು ಕೊನೆಯ ಪಾರ್ಟ್, 4th ಪಾರ್ಟ್. ಓಕೆ, ಇಲ್ಲಿ 50ನೇ ಪ್ರಶ್ನೆ ನೋಡಿ ಸ್ನೇಹಿತರೆ. ಇಫ್ ದ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ ಆಫ್ ಎ ಪ್ರಾಪರ್ ಫ್ರಾಕ್ಷನ್ ಆರ್ ಇನ್ಕ್ರೀಸ್ಡ್ ಬೈ ದ ಸೇಮ್ ಪಾಸಿಟಿವ್ ಕ್ವಾಂಟಿಟಿ ವಿಚ್ ಈಸ್ ಗ್ರೇಟರ್ ದ್ಯಾನ್ 0, the resulting fraction is first option always less than the original fraction, always greater than the original fraction, always equal to the original fraction, last option such that nothing can be claimed definitely ಅಂತ ಕೊಟ್ಟಿದ್ದಾನೆ. ಓಕೆ, ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು, ಫ್ರಾಕ್ಷನ್ ಅಂದಾಗ, ಭಿನ್ನ ರಾಶಿ ಅಂದಾಗ ಮೇಲೆ ಇರೋದಕ್ಕೆ ನ್ಯೂಮರೇಟರ್ ಅಂತೀವಿ, ಕೆಳಗಡೆ ಇರೋದಕ್ಕೆ ಡಿನಾಮಿನೇಟರ್. ನ್ಯೂಮರೇಟರ್, ಡಿನಾಮಿನೇಟರ್. ಕನ್ನಡದಲ್ಲಿ ಭಿನ್ನ ರಾಶಿ ಅಂದಾಗ ಮೇಲೆ ಇರೋದು ಅಂಶ, ಕೆಳಗಡೆ ಇರೋದು ಛೇದ. ಓಕೆ, ಇನ್ನು ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ ಪ್ರಾಪರ್ ಮತ್ತು ಇಂಪ್ರಾಪರ್ ಫ್ರಾಕ್ಷನ್ಸ್. ಪ್ರಾಪರ್ ಫ್ರಾಕ್ಷನ್ಸ್, ಇಂಪ್ರಾಪರ್ ಫ್ರಾಕ್ಷನ್ಸ್. ಪ್ರಾಪರ್ ಅಂದ್ರೆ ಕನ್ನಡದಲ್ಲಿ ಸಮಭಿನ್ನ ರಾಶಿ, ಸಮಭಿನ್ನ ರಾಶಿಗಳು. ಇಂಪ್ರಾಪರ್ ಅಂದ್ರೆ ವಿಷಮ ಭಿನ್ನ ರಾಶಿಗಳು. ಸಮಭಿನ್ನ ರಾಶಿ ಅಂದ್ರೆ ಪ್ರಾಪರ್ ಫ್ರಾಕ್ಷನ್ ಅಂದ್ರೆ ಮೇಲೆ ಕಡಿಮೆ ಇರುತ್ತೆ ಸ್ನೇಹಿತರೆ, ಕೆಳಗಡೆ ಜಾಸ್ತಿ ಇರುತ್ತೆ. ಇದಕ್ಕೆ ಅಂತೀವಿ ಪ್ರಾಪರ್ ಫ್ರಾಕ್ಷನ್, ಸಮಭಿನ್ನ ರಾಶಿ. ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ 1/2. ಇದೊಂದು ನೆನ್ಪಿಟ್ಕೊಂಬಿಡಿ, 1/2 ಅರ್ಧ, ಎಲ್ರಿಗೂ ಗೊತ್ತಲ್ಲ. 1/2 ಇದು ಯಾವಾಗಲೂ ಇರುತ್ತದೆ ಪ್ರಾಪರ್. ಓಕೆ, ಸಮಭಿನ್ನ ರಾಶಿ. ಇದರ ಅರ್ಥ ಏನು? ಮೇಲ್ಗಡೆ ಚಿಕ್ಕದು, ಕೆಳಗಡೆ ದೊಡ್ಡದು. ಇಂಪ್ರಾಪರ್ ಫ್ರಾಕ್ಷನ್ ಅಂದ್ರೆ ಉಲ್ಟಾ, ಮೇಲೇನೆ ದೊಡ್ಡದು, ಕೆಳಗಡೆನೆ ಚಿಕ್ಕದು. ಓಕೆ, ಇದು ಭಿನ್ನ ರಾಶಿಗಳ ಬಗ್ಗೆ ಮಾಹಿತಿ. ಈಗ ಪ್ರಶ್ನೆ ಏನ್ ಕೇಳಿದ ನೋಡಿ. ಒಂದು ಪ್ರಾಪರ್ ಫ್ರಾಕ್ಷನ್ ಇದೆ ಅಂದ್ರೆ 1/2 ಅಂತ ತಗೊಳ್ಳೋಣ ಸ್ನೇಹಿತರೆ. ಪ್ರಾಪರ್ ಫ್ರಾಕ್ಷನ್ ಇದೆ 1/2. ಓಕೆ, ಇಫ್ ದ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ ಆಫ್ ಎ ಪ್ರಾಪರ್ ಫ್ರಾಕ್ಷನ್ ಆರ್ ಇನ್ಕ್ರೀಸ್ಡ್ ಬೈ ದ ಸೇಮ್ ಪಾಸಿಟಿವ್ ಕ್ವಾಂಟಿಟಿ. ಮೇಲೆ ನಾವು ಎಷ್ಟು ಜಾಸ್ತಿ ಮಾಡ್ತೀವಿ ಕೆಳಗಡೆ ಕೂಡ ಅಷ್ಟೇ ಜಾಸ್ತಿ ಮಾಡ್ಬೇಕು ಸ್ನೇಹಿತರೆ. ಅಂದ್ರೆ ಈಗ ಮೇಲೆ ನಾನು 2 ಜಾಸ್ತಿ ಮಾಡಿದ್ರೆ ಕೆಳಗಡೆ ಕೂಡ 2 ಜಾಸ್ತಿ ಮಾಡ್ಬೇಕು. ಓಕೆ, 1/2ಗೆ ಮೇಲ್ಗಡೆನೂ 2 ಜಾಸ್ತಿ, ಕೆಳಗಡೆ 2 ಜಾಸ್ತಿ ಅಂದ್ರೆ ಏನಾಯ್ತು ಸ್ನೇಹಿತರೆ? 3/4 ಆಯ್ತು ನೋಡಿ. ಓಕೆ, 1/2 ಅಂದ್ರೆ ಏನು? 2 ಈಕ್ವಲ್ ಪೀಸ್ ಮಾಡಿ 1 ಪೀಸ್ ತಗೊಳ್ಳಿ. ಕೆಳಗಡೆ ಇರೋದು ಯಾವಾಗಲೂ ಎಷ್ಟು ಈಕ್ವಲ್ ಪೀಸ್ ಮಾಡೋಣ, ಮೇಲೆ ಇರೋದು ಎಷ್ಟು ಪೀಸ್ ತೆಗೆದುಕೊಳ್ಳೋಣ. ಅದರ ಅರ್ಥ ಇದ್ರ ಬೆಲೆ ಏನಾಯ್ತು? 1/2 ಅರ್ಧ ಆಯ್ತು, ಹಾಫ್ ಆಯ್ತು. 3/4 ಅಂದ್ರೆ ಏನು? 4 ಈಕ್ವಲ್ ಪೀಸ್ ಮಾಡಿ ಕೆಳಗಡೆ ಇರೋದು ಎಷ್ಟು ಈಕ್ವಲ್ ಪೀಸ್ ಮಾಡ್ಲಿ ಅಂತ ಹೇಳ್ತೀವಿ. ಅದರಲ್ಲಿ 3 ಪೀಸ್ ತಗೊಳ್ಳಿ. 1 2 3 3 ಪೀಸ್ ತಗೊಂಡ್ಬಿಟ್ರೆ ಮುಕ್ಕಾಲ್ ಭಾಗ ಆಯ್ತು. ಅರ್ಧ ದೊಡ್ಡದ, ಮುಕ್ಕಾಲ್ ಭಾಗ ದೊಡ್ಡದ? ಮುಕ್ಕಾಲ್ ಭಾಗ ದೊಡ್ಡದು. ಅದರ ಅರ್ಥ ಏನು ಅಂದ್ರೆ 3/4 ದೊಡ್ಡದು. ಅದರ ಅರ್ಥ ಏನು ಅಂದ್ರೆ ಒರಿಜಿನಲ್ ಫ್ರಾಕ್ಷನ್ ಗಿಂತ ಈಗ ಬಂದಿರೋ ಫ್ರಾಕ್ಷನ್ ಯಾವಾಗಲೂ ಏನಿರುತ್ತದೆ? ಜಾಸ್ತಿ ಇರುತ್ತದೆ. ದ ರಿಸಲ್ಟಿಂಗ್ ಫ್ರಾಕ್ಷನ್ ವಿಲ್ ಬಿ ಆಲ್ವೇಸ್ ಗ್ರೇಟರ್ ದ್ಯಾನ್ ದ ಒರಿಜಿನಲ್ ಫ್ರಾಕ್ಷನ್. ಆತರ ಎಲ್ಲಿದೆ ನೋಡಿ, ಆಲ್ವೇಸ್ ಗ್ರೇಟರ್ ದ್ಯಾನ್ ದ ಒರಿಜಿನಲ್ ಫ್ರಾಕ್ಷನ್. ಸೆಕೆಂಡ್ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, the resulting fraction will be always greater than the original fraction. Okay, 1/2 ಅಂದ್ರೆ ಇಲ್ಲಿ ನೋಡಿ, ಭಿನ್ನ ರಾಶಿಯನ್ನು ನಾವು ಪರ್ಸೆಂಟೇಜ್ ಯಾಕೆ ಕನ್ವರ್ಟ್ ಮಾಡಬೇಕು ಸ್ನೇಹಿತರೆ ಅಂದ್ರೆ ಇಂಟು 100 ಮಾಡಬೇಕು. ಯಾವುದೇ ಒಂದು ಭಿನ್ನ ರಾಶಿ ಇಂಟು 100 ಮಾಡಿಬಿಟ್ರೆ ನಮಗೆ ಶೇಕಡಾವಾರು ಸಿಗುತ್ತದೆ, ಪರ್ಸೆಂಟೇಜ್ ಸಿಗುತ್ತದೆ. 1/2 ಇಂಟು 100 ಅಂದ್ರೆ 2 1s 250 ಎಷ್ಟಾಯ್ತು? 50% ಆಯ್ತು. ಇದರ ಅರ್ಥ ಏನು ಅಂದ್ರೆ ಯಾವುದೇ ಒಂದು ಭಿನ್ನ ರಾಶಿಯನ್ನ 100 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಭಿನ್ನ ರಾಶಿ ಇದು ಪರ್ಸೆಂಟೇಜ್ ಸಿಗುತ್ತದೆ. 1/2 ಅಂದ್ರೆ ಏನಾಯ್ತು? 50% ಆಯ್ತು. 3/4 ಅಂದ್ರೆ ಇಂಟು 100 ಮಾಡಿ. 4 1s 4 25 5 75% ಆಯ್ತು.
ಸೊ 50% ದೊಡ್ಡದ, 75% ದೊಡ್ಡದ, 75% ದೊಡ್ಡದು. ಅದರ ಅರ್ಥ 3/4 ದೊಡ್ಡದು, 1/2 ಚಿಕ್ಕದು. ಇನ್ನೂ ಒಂದು ಮೆಥಡ್ ಅಂದ್ರೆ 1/2 ದೊಡ್ಡದ, 3/4 ದೊಡ್ಡದ ಹೇಗೆ ಗೊತ್ತು ಮಾಡಬೇಕು? ಹೌ ಟು ಪಿಕ್ ಅಪ್ ದ ಗ್ರೇಟೆಸ್ಟ್ ಆರ್ ದ ಸ್ಮಾಲೆಸ್ಟ್ ಫ್ರಾಕ್ಷನ್. ಓಕೆ, ಸೊ ಇಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಸ್ನೇಹಿತರೆ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ, ಓರೆ ಗುಣಾಕಾರ ಮಾಡಿ. 4 1 4, 4 1 4, ಕ್ರಾಸ್ ಮಲ್ಟಿಪ್ಲೈ ಮಾಡಿ. 4 1 4, ಇಲ್ಲಿ 2 ಇದೆ, ಇಲ್ಲಿ 3 ಇದೆ, 2 3 6, 4 ದೊಡ್ಡದ, 6 ದೊಡ್ಡದ, 6 ದೊಡ್ಡದು. ಹಾಗಾಗಿ 6 ಕೆಳಗಡೆ ಭಿನ್ನರಾಶಿ ದೊಡ್ಡ ಭಿನ್ನರಾಶಿ. 3/4 ಇಸ್ ದ ಗ್ರೇಟೆಸ್ಟ್. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿ ತಲೆ ಮೇಲೆ ಬರೀಬೇಕು. ಯಾವ್ದ್ರ ತಲೆ ದೊಡ್ಡದು ಅದ್ರ ಕೆಳಗಿರೋದು ದೊಡ್ಡ ಭಿನ್ನರಾಶಿ. ಸರಿನಾ? ಸೊ ಹಾಗಾಗಿ 3/4 ದೊಡ್ಡದಾಯ್ತು. ಅದರ ಅರ್ಥ ಏನು ಅಂದ್ರೆ ಒರಿಜಿನಲ್ ಫ್ರಾಕ್ಷನ್ ಯಾವ್ದಿರುತ್ತೋ ಅದಕ್ಕಿಂತಲೂ ರಿಸಲ್ಟಿಂಗ್ ಫ್ರಾಕ್ಷನ್ ಯಾವಾಗಲೂ ಜಾಸ್ತಿ ಇರುತ್ತದೆ. ಸೊ ದ ಕರೆಕ್ಟ್ ಆನ್ಸರ್ ಇಸ್ ಸೆಕೆಂಡ್ ಆಪ್ಷನ್, ಆಲ್ವೇಸ್ ಗ್ರೇಟರ್ ದನ್ ದ ಒರಿಜಿನಲ್ ಫ್ರಾಕ್ಷನ್. ಸೊ ದಿಸ್ ಇಸ್ ಅಬೌಟ್ 50th ಪ್ರಾಬ್ಲಮ್. ಈಗ 53ನೇ ಪ್ರಶ್ನೆ ನೋಡೋಣ ಸ್ನೇಹಿತರೆ. 53rd ಪ್ರಾಬ್ಲಮ್, 53ನೇ ಪ್ರಶ್ನೆ. ಪ್ರಾಬ್ಲಮ್ ನಂಬರ್ 53, CSAT 2019 A series. ಓಕೆ, 53ನೇ ಪ್ರಶ್ನೆ ಏನಿದೆ ನೋಡಿ. ಎ ಪ್ರಿಂಟರ್ ನಂಬರ್ಸ್ ದ ಪೇಜಸ್ ಆಫ್ ಎ ಬುಕ್ ಸ್ಟಾರ್ಟಿಂಗ್ ವಿತ್ 1 and uses 3089 digits in all. How many pages does the book have? ಓಕೆ, ಇಲ್ಲಿ ಇದರ ಅರ್ಥ ಏನು ಅಂದ್ರೆ, ಒಂದು ಬುಕ್ ಇದೆ, ಬುಕ್ ಅನ್ನ ಪ್ರಿಂಟ್ ಮಾಡಿದ್ದಾರೆ. ಆ ಪ್ರಿಂಟ್ ಮಾಡಿರೋದ್ರಲ್ಲಿ ಪೇಜ್ ನಂಬರ್ಸ್ ಅನ್ನ ಪ್ರಿಂಟ್ ಮಾಡಿದೀವಲ್ಲ, ಆ ಪೇಜ್ ನಂಬರ್ ಅನ್ನ ಪ್ರಿಂಟ್ ಮಾಡಿರೋದು ಟೋಟಲ್ ಎಷ್ಟು ಡಿಜಿಟ್ಸ್ ಅನ್ನ ಪ್ರಿಂಟ್ ಮಾಡಿದೀವಿ? 3089. ಓಕೆ, ಅಂದ್ರೆ ಈಗ ಇದರ ಅರ್ಥ ಏನು ಅನ್ನೋದು ಹೇಳ್ತೀನಿ ನೋಡಿ. ಒಂದು ಪೇಜ್ ನಂಬರ್ 1 ಮೇಲೆ 1 ಬರೀತಾರ, ಪೇಜ್ ನಂಬರ್ 2 ಮೇಲೆ 2 ಬರೀತಾರ, 3 4 ಪೇಜ್ ಮೇಲೆ 4, ಈ ರೀತಿಯಾಗಿ 9ನೇ ಪೇಜ್ ಆಯ್ತು. 10ನೇ ಪೇಜ್ ಅಂದ್ರೆ 10ನೇ ಪೇಜ್ ಬುಕ್ ಇದೆ ಅಂತ ಅಂದ್ಕೊಳ್ಳಿ. ಆಗ ಡಿಜಿಟ್ಸ್ ಎಷ್ಟಾಗ್ತಾವಂದ್ರೆ 1 2 3 4 5 6 7 8 9 10 11, 11 ಡಿಜಿಟ್ಸ್ಗಳು, 11 ಅಂಕಿಗಳನ್ನ ಪ್ರಿಂಟ್ ಮಾಡಿದ್ರೆ ಆ ಬುಕ್ ನಲ್ಲಿ ಎಷ್ಟು ಪೇಜಸ್ ಇರುತ್ತವೆ? 10 ಪೇಜಸ್ ಇರುತ್ತವೆ. ಈಗ 11 ಇದ್ದಲ್ಲಿ ನಮ್ದೇನಿದೆ? 3089 ಇದೆ. ಹಾಗಾದ್ರೆ ಎಷ್ಟು ಆ ಪುಸ್ತಕದಲ್ಲಿ ಪುಟಗಳಿವೆ ಅಂತ ಕೇಳಿರೋದು. ಆಪ್ಷನ್ಸ್ 1040 ಇದೆ, 1048 ಇದೆ, 1049 ಇದೆ, 1050 ಇದೆ. ದೀಸ್ ಆರ್ ದ ಆಪ್ಷನ್ಸ್. ಸರಿನಾ? ಈಗ ಆಪ್ಷನ್ಸ್ ಗಳ ಮುಖಾಂತರ ಸಾಲ್ವ್ ಮಾಡಬಹುದು ಸ್ನೇಹಿತರೆ. ಫಸ್ಟ್ ಆಪ್ಷನ್ 1040 ಇದೆ. ಇದು ಸರಿನೋ ತಪ್ಪು ಚೆಕ್ ಮಾಡೋಣ ಸ್ನೇಹಿತರೆ. ಇದರ ಅರ್ಥ ಏನು ಅಂದ್ರೆ, ಇಫ್ ಯು ಗೋ ಬೈ ದ ಫಸ್ಟ್ ಆಪ್ಷನ್, ದೇರ್ ಆರ್ 1040 ಪೇಜಸ್ ಇನ್ ದಟ್ ಬುಕ್. ದಟ್ ಇಸ್ ದ ಮೀನಿಂಗ್ ಆಫ್ ದಿಸ್. ಓಕೆ, ಮೊದಲನೇ ಆಪ್ಷನ್ ಸರಿ ಇದೆ ಅಂತ ಹೊರಟಾಗ ಆ ಪುಸ್ತಕದಲ್ಲಿ ಒಟ್ಟು ಎಷ್ಟು ಪುಟಗಳಿವೆ ಅಂತ ಅರ್ಥ? 1040 ಪುಟಗಳಿವೆ. ಆ 1040 ಪುಟಗಳ ಮೇಲೆ ಬಿಡಿ ಸ್ಥಾನದಲ್ಲಿ ಅಂಕಿಗಳನ್ನ ಪ್ರಿಂಟ್ ಮಾಡಿರ್ತಾರ. ಯಾವ ತರ? ಮೊದಲನೇ ಪೇಜ್ ಮೇಲೆ 1, 2ನೇ ಪೇಜ್ ಮೇಲೆ ಸೆಕೆಂಡ್ ಪೇಜ್, 3rd ಪೇಜ್, ಹೀಗೆ 10ನೇ ಪೇಜ್, 11ನೇ ಪೇಜ್, ಹೀಗೆ 100ನೇ ಪೇಜ್, ಹೀಗೆ 1000th ಪೇಜ್. ಅದರ ಅರ್ಥ ಏನು ಅಂದ್ರೆ, ಲಾಸ್ಟ್ ನೋಡಿ, ಲಾಸ್ಟಿಗೆ ಪ್ರಿಂಟ್ ಮಾಡಿರ್ತೀವಿ ನಾವು, ಲಾಸ್ಟ್ ಡಿಜಿಟ್ಸ್. ಅದರ ಅರ್ಥ ಎಲ್ಲಾ ಪುಟಗಳ ಮೇಲೆ ಬಿಡಿ ಸ್ಥಾನದಲ್ಲಿ ಪ್ರಿಂಟ್ ಆಗಿರುತ್ತದೆ. ಅದರ ಅರ್ಥ ಬರೀ ಬಿಡಿ ಸ್ಥಾನದಲ್ಲೇನೆ ಎಷ್ಟು ಡಿಜಿಟ್ಸ್ಗಳು ಪ್ರಿಂಟ್ ಆಗಿರುತ್ತವೆ ಸ್ನೇಹಿತರೆ? 1040. ಸರಿನಾ? ಈಗ 10ರ ಸ್ಥಾನದಲ್ಲಿ ನೋಡೋಣ. 10th ಪ್ಲೇಸ್, 10ರ ಸ್ಥಾನದಲ್ಲಿ ನಾವು ಎಷ್ಟು ಡಿಜಿಟ್ಸ್ ಗಳನ್ನ, ಎಷ್ಟು ಅಂಕಿಗಳನ್ನ ಪ್ರಿಂಟ್ ಮಾಡಿದೀವಿ ನೋಡೋಣ. ಸೊ ಸ್ಟಾರ್ಟಿಂಗ್ 9 ಬಿಟ್ರೆ ಉಳಿದ ಎಲ್ಲ ಪುಟಗಳಲ್ಲಿ ನಮ್ದೇನಿದೆ? 10ರ ಸ್ಥಾನದಲ್ಲಿ ಪ್ರಿಂಟ್ ಆಗಿದೆ. ಸ್ಟಾರ್ಟಿಂಗ್ 9 ಲೆಸ್, ಸ್ಟಾರ್ಟಿಂಗ್ 9 ಲೆಸ್ ಅಂದ್ರೆ ಎಷ್ಟಾಗುತ್ತೆ ಸ್ನೇಹಿತರೆ? 1031. ಹೌದಾ? ಇನ್ನು 100ರ ಸ್ಥಾನದಲ್ಲಿ ನೋಡೋಣ. 100ರ ಸ್ಥಾನದಲ್ಲಿ ಎಷ್ಟು ಡಿಜಿಟ್ಸ್ ಅನ್ನ ಪ್ರಿಂಟ್ ಮಾಡಿದೀವಿ? 1 2 3 4, ಹೀಗೆ ಎಲ್ಲಿವರೆಗೆ? 99 100 101, ಹೀಗೆ ಹೋಗುತ್ತಾ 1040 ವರೆಗೆ. ಇಲ್ಲಿ ನೋಡಿ ಸ್ನೇಹಿತರೆ, ಸ್ಟಾರ್ಟಿಂಗ್ 100ರ ಸ್ಥಾನದಲ್ಲಿ ಎಲ್ಲಿಯೂ ಇಲ್ಲ. ಎಲ್ಲಿವರೆಗಿಲ್ಲ? 99 ಪುಟಗಳಲ್ಲಿ 100ರ ಸ್ಥಾನದಲ್ಲಿ ಡಿಜಿಟ್ಸೇ ಇಲ್ಲ. ಇದರ ಅರ್ಥ ಏನು ಅಂದ್ರೆ, ನಾವು ಸ್ಟಾರ್ಟಿಂಗ್ 99 ಪುಟಗಳಲ್ಲಿ 100ರ ಸ್ಥಾನದಲ್ಲಿ ಅಂಕಿಯನ್ನ ಪ್ರಿಂಟ್ ಮಾಡಿರಲ್ಲ ಸ್ನೇಹಿತರೆ.
ಅದರ ಅರ್ಥ 99 ಮೈನಸ್ ಮಾಡ್ಬಿಡೋಣ. 99 ಮೈನಸ್ ಮಾಡಿಬಿಟ್ರೆ ಎಷ್ಟಾಗುತ್ತೆ? 941 ಆಗುತ್ತೆ. ಸರಿನಾ? ಇನ್ನು 1000th ಪ್ಲೇಸ್ ಅಲ್ಲಿ 1000ದ ಸ್ಥಾನದಲ್ಲಿ ಎಷ್ಟು ಡಿಜಿಟ್ಸ್ ಅನ್ನ ಪ್ರಿಂಟ್ ಮಾಡಿದೀವಿ? 1 2 3 4 999 ಇಲ್ಲಿವರೆಗೂ 1000th ಪ್ಲೇಸ್ ಅಲ್ಲಿ 1000ದ ಸ್ಥಾನದಲ್ಲಿ ನಾವು ಪ್ರಿಂಟೇ ಮಾಡಿರಲ್ಲ. ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? 1000ದಿಂದ ಸ್ಟಾರ್ಟ್ ಆಗುತ್ತೆ. ಇದು ಎಲ್ಲಿವರೆಗೂ ಹೋಗಿದೆ? 1040 ಹೋಗಿದೆ. ಅಂದ್ರೆ ಸ್ಟಾರ್ಟಿಂಗ್ 999 ಲೆಸ್, ಸ್ಟಾರ್ಟಿಂಗ್ 999 ಇಲ್ಲ. 999 ಇಲ್ಲ ಅಂದ್ರೆ 41 ಪುಟಗಳಲ್ಲಿ ಮಾತ್ರ 41 ಡಿಜಿಟ್ಸ್ ಗಳನ್ನ ಮಾತ್ರ ನಾವು 1000ದ ಸ್ಥಾನದಲ್ಲಿ ಪ್ರಿಂಟ್ ಮಾಡಿದೀವಿ ಸ್ನೇಹಿತರೆ. ಎಲ್ಲಾ ಕೂಡಿಸಿದ್ರೆ ಎಷ್ಟಾಗುತ್ತಿದೆ ನೋಡಿ? 1 2 3 ಸರಿನಾ? 4 4 8 3 11 4 15 10 3. ಇದರ ಅರ್ಥ ಏನು ಅಂದ್ರೆ ಸ್ನೇಹಿತರೆ, 1040 ಪುಟಗಳು ಏನಾದ್ರೂ ಪುಸ್ತಕದಲ್ಲಿ ಇದ್ರೆ ಟೋಟಲ್ ಎಷ್ಟು ಡಿಜಿಟ್ಸ್ ಗಳನ್ನ ನಾವು ಪ್ರಿಂಟ್ ಮಾಡಿರ್ತೀವಿ? 3053 ಡಿಜಿಟ್ಸ್ ಗಳನ್ನ ಪ್ರಿಂಟ್ ಮಾಡಿರ್ತೀವಿ. ಆದ್ರೆ ನಮ್ಮ ಹತ್ರ ಇರೋದೆಷ್ಟು? 3089 ಇವೆ. ನಮ್ಮ ಹತ್ರ ಇರೋದೆಷ್ಟು? 3089. ನಾವು ಈಗ ಆಲ್ರೆಡಿ 3053 ಬಂದಿದೀವಿ. ಅದರ ಅರ್ಥ ಇನ್ನು ಎಷ್ಟು ಡಿಜಿಟ್ಸ್ ಪ್ರಿಂಟ್ ಮಾಡ್ಬೇಕು ಹೇಳಿ ಸ್ನೇಹಿತರೆ? ಇನ್ನು 36 ಅಂಕಿಗಳನ್ನ ಪ್ರಿಂಟ್ ಮಾಡೋದು. ಒಂದೊಂದು ಪೇಜಿಗೆ 4 ಆಗ್ತಾ ಹೋಗ್ತವೆ. ಇನ್ನು ಇದ್ರ ಮೇಲಿಂದ 1041ನೇ ಪುಟದಲ್ಲಿ ಎಷ್ಟು ಡಿಜಿಟ್ಸ್ ಗಳಿವೆ? 4 ಇವೆ. 1042ರಲ್ಲಿ 4 ಇವೆ. ಹೀಗೆ 4 ಅಂದ್ರೆ ಇನ್ನು 9 ಪೇಜ್ ಆಗುತ್ತಾ? ಯಾಕೆ? 9 4 36. ಇನ್ನು 36 ಅಂಕಿಯನ್ನ ಪ್ರಿಂಟ್ ಮಾಡ್ಬೇಕು ಅಂದ್ರೆ ಇನ್ನು 9 ಪುಟಗಳನ್ನ ಪ್ರಿಂಟ್ ಮಾಡ್ಬೇಕು ಸ್ನೇಹಿತರೆ. ಅದರ ಅರ್ಥ 1040 ಆಗಲ್ಲ, ಇನ್ನು 9 ಜಾಸ್ತಿ. ಅದರ ಅರ್ಥ 1049. ಅದರ ಅರ್ಥ ಥರ್ಡ್ ಆಪ್ಷನ್ ಈಸ್ ದ ಕರೆಕ್ಟ್ ಆನ್ಸರ್. ಸೊ ಅಲ್ಲಿ ಒಟ್ಟು ಎಷ್ಟು ಪುಟಗಳಿವೆ ಸ್ನೇಹಿತರೆ? 1049 ಪುಟಗಳಿವೆ ಆ ಪುಸ್ತಕದಲ್ಲಿ. ಆಗ ಮಾತ್ರ ಪುಟಗಳ ಸಂಖ್ಯೆಗಳನ್ನ ಪ್ರಿಂಟ್ ಮಾಡುವಾಗ ಟೋಟಲ್ ಎಷ್ಟು ಡಿಜಿಟ್ಸ್ ಅನ್ನ ಪ್ರಿಂಟ್ ಮಾಡಿದಾಗ ಆಗುತ್ತದೆ? 3089. ಇದು ಆಪ್ಷನ್ಸ್ ಗಳ ಮುಖಾಂತರ ಮಾಡೋ ವಿಧಾನ. ಈಗ ಡೈರೆಕ್ಟ್ ಮೆಥಡ್ ನೋಡೋಣ ಸ್ನೇಹಿತರೆ. ಹೌ ಟು ಸಾಲ್ವ್ ದಿಸ್ ಪ್ರಾಬ್ಲಮ್ ಬೈ ಡೈರೆಕ್ಟ್ ಮೆಥಡ್. ಸೊ ಯೂನಿಟ್ ಪ್ಲೇಸ್ ಅಲ್ಲಿ ಅಂದ್ರೆ ಬಿಡಿ ಸ್ಥಾನದಲ್ಲಿ ಎಷ್ಟು ಡಿಜಿಟ್ಸ್ ಗಳನ್ನ ಪ್ರಿಂಟ್ ಮಾಡಿದೀವಿ? ಗೊತ್ತಿಲ್ಲ ಅಂದ್ರೆ ಏನಾಗಿರ್ಲಿ ಸ್ನೇಹಿತರೆ? ಎಕ್ಸ್ ಆಗಿರ್ಲಿ. ಹೌದಾ? ಇನ್ನು 10ರ ಸ್ಥಾನದಲ್ಲಿ ಅಂದ್ರೆ 9 ಕಡಿಮೆ ಅಂದ್ರೆ ಎಕ್ಸ್ ಮೈನಸ್ 9. ಇನ್ನು 100 ಸ್ಥಾನದಲ್ಲಿ ಅಂದ್ರೆ 99 ಕಡಿಮೆ. ಇನ್ನು 1000ದ ಸ್ಥಾನದಲ್ಲಿ ಅಂದ್ರೆ 999 ಕಡಿಮೆ. ಅರ್ಥಾತ್ ಈಗ ಎಕ್ಸ್ ಪುಟಗಳಿವೆ ಅಂತ ಅಂದ್ಕೊಳ್ಳಿ. ಎಕ್ಸ್ ಅನ್ನೋದು ಏನು? ನಂಬರ್ ಆಫ್ ಪೇಜಸ್ ಇನ್ ದಟ್ ಬುಕ್. ಪ್ರತಿಯೊಂದು ಪೇಜ್ ನಲ್ಲಿ ಏನಿರುತ್ತದೆ? ಪ್ರತಿಯೊಂದು ಪೇಜ್ ನಲ್ಲಿ ನಾವು ಯೂನಿಟ್ ಪ್ಲೇಸ್ ಅಲ್ಲಿ ಪ್ರಿಂಟ್ ಮಾಡಿರ್ತೀವಿ ಸ್ನೇಹಿತರೆ. ಹೌದಾ? ಸೊ ಎಕ್ಸ್ ನಂಬರ್ ಆಫ್ ಪೇಜಸ್ ಇದ್ರೆ ಎಕ್ಸ್ ನಂಬರ್ ಆಫ್ ಡಿಜಿಟ್ಸ್ ವಿಲ್ ಬಿ ಪ್ರಿಂಟೆಡ್ ಇನ್ ದ ಯೂನಿಟ್ ಪ್ಲೇಸ್. ಬಿಡಿ ಸ್ಥಾನದಲ್ಲಿ ಎಷ್ಟು ಪುಟಗಳಿರ್ತವೋ ಅಷ್ಟು ಡಿಜಿಟ್ಸ್ ಗಳನ್ನ ಪ್ರಿಂಟ್ ಮಾಡಿರ್ತೀವಿ. ಇನ್ನು 10ರ ಸ್ಥಾನಕ್ಕೆ ಬಂದಾಗ ಸ್ಟಾರ್ಟಿಂಗ್ 9 ಇರಲ್ಲ, ಅದಕ್ಕೋಸ್ಕರ ಎಕ್ಸ್ ಮೈನಸ್ 9. 100 ಸ್ಥಾನಕ್ಕೆ ಬಂದಾಗ ಸ್ಟಾರ್ಟಿಂಗ್ 99 ಇರಲ್ಲ, ಅದಕ್ಕೋಸ್ಕರ ಮೈನಸ್ 99. ಇನ್ನು 1000 ಸ್ಥಾನಕ್ಕೆ ಬಂದಾಗ 999 ಇರಲ್ಲ. ಸೊ ಇವೆಲ್ಲಾ ಡಿಜಿಟ್ಸ್ ಗಳನ್ನ ಆಡ್ ಮಾಡಿದ್ರೆ ಯು ವಿಲ್ ಗೆಟ್ 3089. 3089 ಎಲ್ಲ ಡಿಜಿಟ್ಸ್ ಗಳನ್ನ ಆಡ್ ಮಾಡಿದ್ರೆ 3089. ಅದು ಅವನೇ ಕೊಟ್ಟಿದ್ದಾನೆ. ಸೊ ಇಲ್ಲಿ ನಾವು ಎಕ್ಸ್ ನ ಬೆಲೆ ಕಂಡುಹಿಡಿದ್ಬಿಟ್ರೆ ಮುಗಿತು. ಓಕೆ. ಸೊ ಇಲ್ಲಿ 1x 2x 3x 4x ಟೋಟಲ್ ಎಷ್ಟು ಎಕ್ಸ್ ಗಳಿವೆ ಸ್ನೇಹಿತರೆ? 4x. 3089 ಹಾಗೆ ಇರಲಿ ಬಲಗಡೆ. ಈಗ ಎಡಗಡೆ -9 -99 -999 ಇದಾವಲ್ಲ, ಅವೆಲ್ಲವನ್ನು ಏನ್ ಮಾಡಿ ಈ ಸೈಡ್ ಶಿಫ್ಟ್ ಮಾಡಿಬಿಡಿ. ಬಲಗಡೆ ಶಿಫ್ಟ್ ಮಾಡಿಬಿಟ್ರೆ ಏನಾಗುತ್ತೆ ನೋಡಿ ಸ್ನೇಹಿತರೆ? +9 +99 +999. 4x ಹಾಗೆ ಇರಲಿ ಎಡಗಡೆ. ಬಲಗಡೆ ಎಲ್ಲಾ ಕೂಡಿಸ್ಬಿಟ್ರೆ ನಿಮಗೆ ಎಷ್ಟು ಸಿಗುತ್ತದೆ? 4196 ಸಿಗುತ್ತದೆ. ಬಟ್ ನಮಗೆ ಬೇಕಾಗಿರೋದು ಏನು ಸ್ನೇಹಿತರೆ? ಎಕ್ಸ್ ನ ಬೆಲೆ. ಎಕ್ಸ್ ನ ಬೆಲೆ ಬೇಕು. 4 ಈ ಸೈಡ್ ಕಳಿಸೋ ಅವಶ್ಯಕತೆ ಇಲ್ಲ. ಇಲ್ಲೇ ಡೈರೆಕ್ಟ್ ಆಗಿ ಕ್ಯಾನ್ಸಲ್ ಮಾಡಬಹುದು. ಸಿ ಹಿಯರ್ ಹೌ ಟು ಕ್ಯಾನ್ಸಲ್. ರೈಟ್ ಹ್ಯಾಂಡ್ ಸೈಡ್ ಲೆಫ್ಟ್ ಹ್ಯಾಂಡ್ ಸೈಡ್ ನೀವು ಸೇಮ್ ನಂಬರ್ ಇಂದ ಕ್ಯಾನ್ಸಲ್ ಮಾಡ್ಲಿಕ್ಕೆ ಅವಕಾಶ ಇದೆ. ಸೊ 4 1s 4 ಎಡಗಡೆ, ಬಲಗಡೆ 4 1s 4. 1 ಕೆಳಗಡೆ ತಗೊಂಡ್ರೆ ಭಾಗ ಆಗಲ್ಲ 0. 9 ಕೆಳಗಡೆ ತಗೊಂಡ್ರೆ 19 ಆಯ್ತು ಸ್ನೇಹಿತರೆ. 4 4 16 ಆಗುತ್ತೆ. 1 ಉಳಿತು ಮತ್ತೆ 16 ಆಗುತ್ತೆ. ಸೊ ಸಾರಿ 3 ಉಳಿತು 36 ಆಗುತ್ತೆ. 4 9 36. ಇದರ ಅರ್ಥ ಎಕ್ಸ್ ನ ಬೆಲೆ 1049. ಅದರ ಅರ್ಥ ಏನು ಅಂದ್ರೆ ಸ್ನೇಹಿತರೆ, ಆ ಒಂದು ಪುಸ್ತಕದಲ್ಲಿ ಟೋಟಲ್
ಎಷ್ಟು ಪುಟಗಳಿವೆ? 1049 ಇವೆ. ಸರಿನಾ? ಇನ್ನೊಂದು ವಿಚಾರ ಅಂದ್ರೆ ಇದೇ ಟೈಪ್ ಸೇಮ್ ಟೈಪ್ ಕೇಳಿದಾನೆ ಒನ್ಸ್ ಅಗೇನ್ ಇಂದ IAS ಫಿಲಿಮ್ಸ್. ಹೌದಾ? 17 or 18 2017 or 2018 ಅಲ್ಲಿ ಕೇಳಿದಾನೆ. ಅಲ್ಲಿ ಏನ್ ಕೇಳಿದಾನೆ ಅಂದ್ರೆ ಉಲ್ಟಾ ಕೇಳಿದಾನೆ. ನಂಬರ್ ಆಫ್ ಪೇಜಸ್ ಕೊಟ್ಟಿದ್ದಾನೆ, ಎಷ್ಟು ಡಿಜಿಟ್ಸ್ ಪ್ರಿಂಟ್ ಮಾಡಲಾಗಿದೆ ಅಂತ ಕೇಳಿದಾನೆ. ಸೊ ಇದು ಇಂಪಾರ್ಟೆಂಟ್ ವೆರೈಟಿ ಫಾರ್ ಎಸ್ಪೆಷಲಿ IAS ಫಿಲಿಮ್ಸ್. ಓಕೆ, ಕೇಳಿರೋದೇನು? ಪುಟಗಳ ಸಂಖ್ಯೆ ಒಂದು ಪುಸ್ತಕದಲ್ಲಿ ಟೋಟಲ್ 150 ಪುಟಗಳಿವೆ. ಪ್ರತಿಯೊಂದು ಪುಟಕ್ಕೂ ನಾವು ಪುಟಗಳ ಸಂಖ್ಯೆಯನ್ನ ಪ್ರಿಂಟ್ ಮಾಡಿದೀವಿ. ಹಾಗಾದ್ರೆ ಒಟ್ಟು ಎಷ್ಟು ಅಂಕಿಗಳನ್ನ ಪ್ರಿಂಟ್ ಮಾಡಿದೀವಿ ಅಂತ ಕೇಳಿದಾನೆ. ಇಲ್ಲಿ ಕೊಟ್ಟಿರೋದು ಡಿಜಿಟ್ಸ್ ಕೊಟ್ಟು ಪುಟಗಳ ಸಂಖ್ಯೆ ಕೇಳಿದಾನೆ. ಆದ್ರೆ ಒಂದ್ 2 ವರ್ಷದ ಹಿಂದೆ IAS ಫಿಲಿಮ್ಸ್ ಅಲ್ಲಿ ಪುಟಗಳ ಸಂಖ್ಯೆ ಕೊಟ್ಟು ನಂಬರ್ ಆಫ್ ಡಿಜಿಟ್ಸ್ ಕೇಳಿದಾನೆ. ಸರಿನಾ? ಸೊ ದಿಸ್ ಇಸ್ ಅಬೌಟ್ 53rd ಪ್ರಾಬ್ಲಮ್. ನಾವು ಲೆಟ್ ಅಸ್ ಗೋ ಟು 56th ಪ್ರಾಬ್ಲಮ್. 56ನೇ ಪ್ರಶ್ನೆ ನೋಡೋಣ ಸ್ನೇಹಿತರೆ. ಪ್ರಶ್ನೆ. Suppose you have sufficient amount of rupee currency in 3 denominations, 1 rupee, 10 rupee and 50 rupees. In how many different ways can you pay a bill of 107 rupees? Options 16, 17, 18, 19. These are the options. So 56ನೇ ಪ್ರಶ್ನೆ ನೋಡೋಣ ಸ್ನೇಹಿತರೆ. ಇವಾಗ ಇದರ ಅರ್ಥ ಏನು ಅಂದ್ರೆ, ನಿಮ್ಮ ಹತ್ರ ಬೇಕಾದಷ್ಟು 1 ರೂಪಾಯಿ ನಾಣ್ಯಗಳಿವೆ, ಬೇಕಾದಷ್ಟು 10 ರೂಪಾಯಿ ನಾಣ್ಯಗಳಿವೆ, ಮತ್ತೆ 50 ರೂಪಾಯಿ ನೋಟುಗಳಿವೆ. 50 ನೋಟುಗಳು, 10 ನೋಟುಗಳು, 1 ರೂಪಾಯಿ ಕಾಯಿನ್ಸ್ಗಳು ಸಫಿಶಿಯಂಟ್ ಅಮೌಂಟ್ ನಲ್ಲಿ ಇವೆ. ಈಗ ನೀವು ಒಂದು ಹೋಟ್ಲಿಗೆ ಹೋಗ್ತೀರಾ, ಬಿಲ್ ಎಷ್ಟಾಗ್ಬಿಡುತ್ತೋ? 107 ರೂಪಾಯಿ ಆಯ್ತು. ಬಿಲ್ ಎಷ್ಟಾಯ್ತು? 107 ರೂಪಾಯಿ ಆಯ್ತು. ಹಾಗಾದ್ರೆ ನೀವು ಎಷ್ಟು ಬೇರೆ ಬೇರೆ ವಿಧಗಳಲ್ಲಿ ಈ ಬಿಲ್ ಅನ್ನ ಪೇ ಮಾಡಬಹುದು? ದಿಸ್ ಇಸ್ ದ ಮೀನಿಂಗ್ ಆಫ್ ದಿಸ್ ಪ್ರಾಬ್ಲಮ್. ನೀವೇನ್ ಮಾಡ್ಬೋದು? ಎಲ್ಲ 107 ಕಾಯಿನ್ ಕೊಟ್ಬಿಡ್ಬೋದಲ್ಲ. 1 ರೂಪಾಯಿ ಕಾಯಿನ್ 107 ಕೊಟ್ಬಿಟ್ರೆ ಬಿಲ್ ಪೇ ಮಾಡಿದಾಗ ಆಗುತ್ತೆ. ಬೇಕಾದಷ್ಟು ನಿಮ್ಮ ಹತ್ರ 1 ರೂಪಾಯಿ ಕಾಯಿನ್ಸ್ಗಳಿವೆ. ಸರಿನಾ? ಆದ್ರೆ ನೀವೇನ್ ಮಾಡ್ಬೋದು? 2 50 ನೋಟುಗಳು, ಅಲ್ಲಿಗೆ 100 ರೂಪಾಯಿ ಆಯ್ತು. ಇನ್ನು 7 1 ರೂಪಾಯಿ ಕಾಯಿನ್ಗಳು, ಈ ತರ ಬಿಲ್ ಪೇ ಮಾಡ್ಬೋದಾ? ಇದರ ಅರ್ಥ ಏನು ಅಂದ್ರೆ, ಇದು ಒಂದು ರೀತಿಯಲ್ಲಿ ಪೇ ಮಾಡೋ ವಿಧಾನ, ಇದು ಇನ್ನೊಂದು ರೀತಿಯಲ್ಲಿ ಪೇ ಮಾಡೋ ವಿಧಾನ. ಈ ರೀತಿಯಾಗಿ ಟೋಟಲ್ ಎಷ್ಟು ವಿಧಗಳಿವೆ ಅಂತ ಕೇಳಿರೋದು. ದಿಸ್ ಈಸ್ ದ ಮೀನಿಂಗ್ ಆಫ್ ದಿಸ್ ಪ್ರಾಬ್ಲಮ್. ಅರ್ಥ ಆಯ್ತಾ? ಈಗ ಈ ಪ್ರಾಬ್ಲಮ್ ಅನ್ನ ಯಾವ ರೀತಿಯಾಗಿ ಸಾಲ್ವ್ ಮಾಡೋಕೆ ನೋಡೋಣ ಸ್ನೇಹಿತರೆ. ಈಗ ನಾವು ಲೆಟ್ ಅಸ್ ಕಾನ್ಸಂಟ್ರೇಟ್ ಓನ್ಲಿ ಆನ್ 1 ರೂಪಾಯಿ ಕಾಯಿನ್ಸ್. ಬರೀ 1 ರೂಪಾಯಿ ಕಾಯಿನ್ಸ್ ಗಳ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಣ. ಯಾಕೆ 1 ರೂಪಾಯಿ ಕಾಯಿನ್ಸ್ ಗಳ ಬಗ್ಗೆನೇ ಕಾನ್ಸಂಟ್ರೇಟ್ ಮಾಡಬೇಕು? ಯಾಕೆಂದ್ರೆ ಇಲ್ಲಿ 107 ರೂಪಾಯಿ ಇದೆ, ಅದು ಆಡ್ ಇದೆ. ಹೌದಾ? ನೀವು 107 ರೂಪಾಯಿ ಅಂದ್ರೆ ನೀವು ಕಾಯಿನ್ ಗಳನ್ನ ಕೊಡ್ಲೇಬೇಕಾಗತ್ತೆ. ಬರೀ 10 ರೂಪಾಯಿ ಕರೆನ್ಸಿ ನೋಟ್ಗಳಲ್ಲಿ, 50 ರೂಪಾಯಿ ಕರೆನ್ಸಿ ನೋಟ್ಗಳಲ್ಲಿ ಯು ಕ್ಯಾನ್ ನಾಟ್ ಮ್ಯಾನೇಜ್ ದ ಶೋ. ಹಾಗಾಗಿ ಲೆಟ್ ಅಸ್ ಕಾನ್ಸಂಟ್ರೇಟ್ ಓನ್ಲಿ ಆನ್ 1 ರೂಪಾಯಿ ಕಾಯಿನ್ಸ್. 1 ರೂಪಾಯಿ ನಾಣ್ಯಗಳ ಬಗ್ಗೆ ಮೇಲೆ ಗಮನ ಹರಿಸೋಣ ಸ್ನೇಹಿತರೆ. ಈಗ 1 ರೂಪಾಯಿ ಕಾಯಿನ್ಸ್ ಗಳನ್ನ ನೀವು 7 ಕೊಡಬಹುದಾ? 7 ಕೊಟ್ಬಿಟ್ರೆ 1 ರೂಪಾಯಿ ಕಾಯಿನ್ಸ್ ಅನ್ನ 7 ಕೊಟ್ಬಿಟ್ರೆ 7 ರೂಪಾಯಿ ಆಯ್ತಲ್ಲ. ಹೌದಾ? ಇಲ್ಲ ಅಂದ್ರೆ ನೀವು 17 ಕೊಡ್ಬೋದಾ? 17 1 ರೂಪಾಯಿ ಕಾಯಿನ್ಸ್ ಅನ್ನು ಕೊಡ್ಬೋದು. ಇಲ್ಲ ಅಂದ್ರೆ 27 1 ರೂಪಾಯಿ ಕಾಯಿನ್ಸ್ ಕೊಡ್ಬೋದು. ಇಲ್ಲ ಅಂದ್ರೆ 37 ಕೊಡ್ಬೋದು. ಇಲ್ಲ ಅಂದ್ರೆ 47 ಕೊಡ್ಬೋದು. ಇಲ್ಲ ಅಂದ್ರೆ 57 ಕೊಡ್ಬೋದು. 67 ಕೊಡ್ಬೋದು. 77 ಕೊಡ್ಬೋದು. 87 ಕೊಡ್ಬೋದು. 97 ಕೊಡ್ಬೋದು. 107 ಕೊಡ್ಬೋದು. ಇಷ್ಟು ಬಿಟ್ರೆ ಬೇರೆ ಯಾವ ತರನು ಕೊಡೋದಕ್ಕೆ ಸಾಧ್ಯವಿಲ್ಲ ಸ್ನೇಹಿತರೆ. ಇದೇನ್ ಹೇಳ್ತಾ ಇರೋದು? ಬರೀ 1 ರೂಪಾಯಿ ಕಾಯಿನ್ಸ್. ಇಫ್ ಯು ಕಾನ್ಸಂಟ್ರೇಟ್ ಓನ್ಲಿ ಆನ್ 1 ರೂಪಾಯಿ ಕಾಯಿನ್ಸ್, ಯು ಕ್ಯಾನ್ ಪೇ ದ ಬಿಲ್ ಲೈಕ್ ದಿಸ್. ಓಕೆ, 1 ರೂಪಾಯಿ ಕಾಯಿನ್ ಗಳನ್ನ 7 ಕೊಟ್ಟಾಗ ಏನೇನಾಗುತ್ತದೆ? 1 ರೂಪಾಯಿ ಕಾಯಿನ್ಸ್ ಅನ್ನ 7 ಕೊಟ್ರೆ ನೀವು ಇನ್ನು ಎಷ್ಟು ರೂಪಾಯಿ ಕೊಡ್ಬೇಕಲ್ಲಿ? ಇನ್ನು 100 ರೂಪಾಯಿ ಕೊಡ್ಬೇಕು. ಯಾಕಂದ್ರೆ ಬರೀ 1 ರೂಪಾಯಿ ಕಾಯಿನ್ಸ್ ಅನ್ನ 7 ಕೊಟ್ರೆ 7 ರೂಪಾಯಿ ಕೊಟ್ಟಾಗ ಆಯ್ತು. ಇನ್ನು 100 ರೂಪೀಸ್ ಕೊಡ್ಬೇಕಲ್ಲ. 100 ರೂಪೀಸ್ ಅನ್ನ ನೀವು ಯಾವ್ಯಾವ ತರ ಕೊಡಬಹುದು ಅನ್ನೋದನ್ನ ವಿಚಾರ ಮಾಡೋಣ. ಈ ಉಳಿದ 100 ರೂಪೀಸ್ ಅನ್ನ ನೀವು 50 2 ನೋಟ್ ಕೊಡ್ಬೋದಾ? ಇಲ್ಲ ಅಂದ್ರೆ 10 10 ನೋಟ್ ಕೊಡ್ಬೋದಾ? ಇಲ್ಲ ಅಂದ್ರೆ 50 1 10 5. ಇದರ ಅರ್ಥ ಏನು ಅಂದ್ರೆ 7 ರೂಪಾಯಿ ನೀವು 1 ರೂಪಾಯಿ ಕಾಯಿನ್ ಗಳನ್ನ 7 ಕೊಟ್ಟಾಗ ಎಷ್ಟು ವಿಧಗಳಲ್ಲಿ ಬಿಲ್ ಪೇ ಮಾಡಬಹುದು? 3 ಬೇರೆ ಬೇರೆ ವಿಧಗಳಲ್ಲಿ ಬಿಲ್ ಅನ್ನು ನೀವು ಪೇ ಮಾಡಬಹುದು. ಈಗ 17 ರೂಪಾಯಿಗೆ ಹೋಗೋಣ ಸ್ನೇಹಿತರೆ. ನೀವು 1 ರೂಪಾಯಿ ಕಾಯಿನ್ ಗಳನ್ನ 17 ಕೊಟ್ಟಿದ್ದೀರಾ ಅಂತ ಅಂದ್ಕೊಳ್ಳಿ. 17 ನೀವು 1 ರೂಪಾಯಿ ಕಾಯಿನ್ ಅನ್ನು ಕೊಟ್ಬಿಟ್ರೆ ಇನ್ನು ನೀವು ಎಷ್ಟು ಕೊಡ್ಬೇಕಾಗತ್ತೆ? ಅಲ್ಲಿ 90 ರೂಪಾಯಿ ಕೊಡ್ಬೇಕಾಗುತ್ತೆ. 90 ರೂಪಾಯಿ ಅಂದ್ರೆ ಯಾವ ತರ ಕೊಡ್ಬೋದು ಸ್ನೇಹಿತರೆ? 90 ರೂಪಾಯಿ ಯಾವ ತರ ಕೊಡ್ಬೋದು ಅಂದ್ರೆ 10 9 ಕೊಡ್ಬೋದಾ? ಇಲ್ಲ ಅಂದ್ರೆ 50 1 ಕೊಡ್ಬೋದು.
10 ರು 4 ಕೊಡ್ಬೋದು. ಅಂದ್ರೆ ಇಲ್ಲಿ 2 ಆಯ್ತಲ್ಲ. 17 ಇದ್ದಾಗ ಎಷ್ಟಾಯ್ತು? 2 ಆಯ್ತು. ಸರಿನಾ? 27 ಇದ್ದಾಗೂ 2 ಆಗುತ್ತೆ ನೋಡಿ. ಎಲ್ಲ 2 ಆಗ್ತಾ ಹೋಗ್ತವೆ. ಹೇಗೆ ಅನ್ನೋದು ಹೇಳ್ತೀನಿ ನೋಡಿ. ನೀವು ₹1 ಕಾಯಿನ್ಗಳನ್ನ 27 ಕೊಟ್ಬಿಟ್ರೆ ₹22 ಕೊಟ್ಟಾಗ ಆಯ್ತು. ಇನ್ನೂ ನೀವು ₹80 ಪೇ ಮಾಡ್ಬೇಕಾಗಿದೆ ಅಲ್ಲಿ ಸ್ನೇಹಿತರೆ. ₹80 ಅಂದ್ರೆ 10 ರು 8 ಕೊಡ್ಬೋದು. ಇಲ್ಲ ಅಂದ್ರೆ 150 ಕೊಡ್ಬೋದು ಮತ್ತು 3 10 ಕೊಡ್ಬೋದು. ಅಂದ್ರೆ ಅಲ್ಲೂ 2 ಆಗುತ್ತೆ. ಅದೇ ರೀತಿಯಾಗಿ 37ಕ್ಕೂ 2 ಆಗುತ್ತೆ, 47ಕ್ಕೂ 2 ಆಗುತ್ತೆ, ಓಕೆ, 57ಕ್ಕೂ ಕೂಡ 2 ಆಗುತ್ತೆ. 57ಕ್ಕೆ 2 ಹೇಗಾಗುತ್ತೆ ಹೇಳು? ₹57 ನೀವು ಕೊಟ್ಬಿಟ್ಟಿದ್ರೆ ₹1 ಕಾಯಿನ್ಸ್ಗಳನ್ನ. ಅದರ ಅರ್ಥ ಇನ್ನೂ ನೀವು ಎಷ್ಟು ಕೊಡ್ಬೇಕಾಗಿದೆ ಇಲ್ಲಿ? ಇನ್ನೂ ₹50 ಕೊಡ್ಬೇಕಾಗಿದೆ. 50 ನೀವು ಒಂದೇ 50 ನೋಟ್ ಕೊಡ್ಬೋದು, ಇಲ್ಲ ಅಂದ್ರೆ 10 ರು 5 ಕೊಡ್ಬೋದು. ಅದರ ಅರ್ಥ ಅಲ್ಲಿ ಕೂಡ 2 ಆಗುತ್ತೆ. ಆದ್ರೆ ಇನ್ನು ಮುಂದೆ ಎಲ್ಲ ಒಂದೊಂದೇ ಆಗ್ತದೆ. ಹೇಗೆ ಒಂದೊಂದೇ ಆಗ್ತಾವೆ ನೋಡೋಣ ಸ್ನೇಹಿತರೆ. 67ಕ್ಕೂ ಒಂದೇ ಆಗುತ್ತೆ, 77ಕ್ಕೂ ಒಂದೇ ಆಗುತ್ತೆ, 87, 97, 107 ಎಲ್ಲ ಒಂದೊಂದೇ ಆಗ್ತವೆ. ಹೇಗೆ ನೋಡೋಣ. ಈಗ ನೀವು 67 ₹1 ಕಾಯಿನ್ಗಳನ್ನ ಕೊಟ್ರೆ ₹67 ಕೊಟ್ಟಾಗ ಆಯ್ತು. ಇನ್ನು ನೀವು ₹40 ಅಷ್ಟೇ ಕೊಡ್ಬೇಕು. ಇನ್ನು ₹40 ಪೇ ಮಾಡ್ಬೇಕು. ಟೋಟಲ್ ₹107 ಬಿಲ್ ಆಗಿದೆ. ಸೊ ಇನ್ನು ₹40 ಕೊಡ್ಬೇಕಂದ್ರೆ ನೀವು ಕಂಪಲ್ಸರಿ 10 ನೇ 4 ಕೊಡ್ಬೇಕಾಗುತ್ತದೆ. ₹50 ನೋಟ್ಗಳು ಇಲ್ಲಿ ಕೆಲ್ಸಕ್ಕೆ ಬರಲ್ಲ. ಅದರ ಅರ್ಥ ಇಲ್ಲಿ ಒಂದೇ ವಿಧ. ಇಲ್ಲೂ ಕೂಡ ಅದೇ ತರ ಆಗುತ್ತೆ. ₹77 ನೀವು ₹1 ಕಾಯಿನ್ಗಳನ್ನು ಕೊಟ್ಬಿಟ್ರೆ ಇನ್ನು ₹30 ಕೊಡ್ಬೇಕು. ಅದರ ಅರ್ಥ ₹10 ಕರೆನ್ಸಿ ನೋಟ್ಗಳನ್ನೇ ನೀವು ಕೊಡ್ಬೇಕಾಗುತ್ತೆ. ಯು ವಿಲ್ ಬಿ ಫೋರ್ಸ್ ಟು ಗಿವ್ ಓನ್ಲಿ ಕರೆನ್ಸಿ ನೋಟ್ಸ್ ಆಫ್ ₹10. 3 ನೋಟನ್ನು ಕೊಡ್ಬೇಕಾಗುತ್ತೆ. ಅದೇ ತರ ಇಲ್ಲಿ 10 ರು 2 ಕೊಡ್ಬೇಕಾಗತ್ತೆ, ಇಲ್ಲಿ ಒಂದೇ ಕೊಡ್ಬೇಕಾಗತ್ತೆ. ಇಲ್ಲಿ 10ದಂತೂ ಕೊಡೋ ಅವಶ್ಯಕತೆ ಬರಲ್ಲ, 107 ಒಂದೇ. ಅದರ ಅರ್ಥ ಏನು ಅಂದ್ರೆ ಇವೆಲ್ಲ ಒಂದೊಂದೇ ಆಗ್ತವೆ. ಸೊ ಎಲ್ಲ ಸೇರಿ ಎಷ್ಟಾಯ್ತು ನೋಡಿ ಸ್ನೇಹಿತರೆ. ಇಲ್ಲಿ 3, 5, 7, 9, 11, 13, 14, 15, 16, 17, 18. ಸೊ ಥರ್ಡ್ ಆಪ್ಷನ್ 18 ಇಸ್ ದ ಕರೆಕ್ಟ್ ಆನ್ಸರ್. ನಿಮ್ಗೆ ಅರ್ಥ ಆಗಲಿ ಅಂತ ನಾನು ಕ್ಲೀನ್ ಆಗಿ ಇಷ್ಟೊಂದು ಬರೆದಿದ್ದೀನಿ. ಬಟ್ ಇಷ್ಟೊಂದೆಲ್ಲ ಬರೆಯೋ ಅವಶ್ಯಕತೆ ಇಲ್ಲ, ನೀವು ಶಾರ್ಟ್ಕಟ್ ಅಲ್ಲಿ ಮಾಡ್ಬೋದು. ಓಕೆ, ಸೊ ದಿಸ್ ಈಸ್ ಅಬೌಟ್ 56th ಪ್ರಾಬ್ಲಮ್. ದ ಕರೆಕ್ಟ್ ಆನ್ಸರ್ ಈಸ್ 18. 18 ಬೇರೆ ಬೇರೆ ನಿಮ್ಮ ಹತ್ರ ಆಪ್ಷನ್ಸ್ಗಳು ಇರುತ್ತವೆ ಟು ಫುಟ್ ದ ಬಿಲ್ ಆಫ್ ₹107. Okay. Now moving on to the next problem. 58th ಪ್ರಾಬ್ಲಮ್. 58ನೇ ಪ್ರಶ್ನೆ ನೋಡೋಣ ಸ್ನೇಹಿತರೆ. 58 ಪ್ರಾಬ್ಲಮ್ ನಂಬರ್ 58. 58ನೇ ಪ್ರಶ್ನೆ. ಕನ್ಸಿಡರ್ ದ ಟೂ ಸ್ಟೇಟ್ಮೆಂಟ್ಸ್ S1 and S2 ಫಾಲೋಡ್ ಬೈ ಕ್ವೆಶನ್. S1 P and Q. S1 ಅಂದ್ರೆ ಸ್ಟೇಟ್ಮೆಂಟ್ ನಂಬರ್ 1 ಅಂತ, ಹೇಳಿಕೆ 1 ಮೊದಲನೇ ಹೇಳಿಕೆ ಅಂತ. P and Q both are prime numbers. S2 P plus Q is an odd integer. ಸೊ ಇಲ್ಲಿ ನಿಮಗೆ ಫಸ್ಟ್ ಅರ್ಥ ಆಗಬೇಕಾಗಿರೋದು ಏನು ಅಂದ್ರೆ ನ್ಯಾಚುರಲ್ ನಂಬರ್ಸ್ ಅಂದ್ರೆ ಏನು, ಹೌದಾ, ಪ್ರೈಮ್ ನಂಬರ್ಸ್ ಅಂದ್ರೆ ಏನು, ನಂತರ ಇಂಟೀಜರ್ಸ್ ಅಂದ್ರೆ ಏನು, ಇದರಲ್ಲಿ ಇನ್ನೊಂದು ಬರುತ್ತೆ ಹೋಲ್ ನಂಬರ್ಸ್ ಅಂದ್ರೆ ಏನು, ಹೌದಾ. ಸೊ ನ್ಯಾಚುರಲ್ ನಂಬರ್ಸ್ ಫಸ್ಟ್ ಹೇಳ್ತೀನಿ. ನ್ಯಾಚುರಲ್ ನಂಬರ್ಸ್ ಅಂದ್ರೆ ಸ್ವಾಭಾವಿಕ ಸಂಖ್ಯೆಗಳು. ಇನ್ನೊಂದು ಹೆಸರು ಕೌಂಟಿಂಗ್ ನಂಬರ್ಸ್. ನ್ಯಾಚುರಲ್ ನಂಬರ್ಸ್, ಕೌಂಟಿಂಗ್ ನಂಬರ್ಸ್, ಸ್ವಾಭಾವಿಕ ಸಂಖ್ಯೆಗಳು. ಅದರ ಅರ್ಥ 1 2 3 4 ಇವುಗಳನ್ನು ಏನಂತೀವಿ? ಕೌಂಟಿಂಗ್ ನಂಬರ್ಸ್, ನ್ಯಾಚುರಲ್ ನಂಬರ್ಸ್, ಸ್ವಾಭಾವಿಕ ಸಂಖ್ಯೆಗಳು. ಇನ್ನು ಪ್ರೈಮ್ ನಂಬರ್ಸ್. ಮತ್ತೆ ಈ ನ್ಯಾಚುರಲ್ ನಂಬರ್ಸ್ ಅಲ್ಲೇ ಮತ್ತೆ ಬರ್ತವೆ ಯಾವುವು? ಆಡ್ ನಂಬರ್ಸ್, ಈವನ್ ನಂಬರ್ಸ್. ಆಡ್ ಮತ್ತು ಈವನ್. ಈವನ್ ಅಂದ್ರೆ ಸರಿ ಸಂಖ್ಯೆಗಳು, ಸಮ ಸಂಖ್ಯೆಗಳು. ಆಡ್ ಅಂದ್ರೆ ಬೆಸ ಸಂಖ್ಯೆಗಳು. ಬೆಸ ಸಂಖ್ಯೆಗಳು ಅಂದ್ರೆ 1 3 5 7 ಈ ತರ. ಸರಿ ಸಂಖ್ಯೆಗಳು, ಸಮ ಸಂಖ್ಯೆಗಳು ಅಂದ್ರೆ ಯಾವ ತರ? 2 4 6 8 ಈ ತರ. ಸರಿನಾ? ಈಗ ಪ್ರೈಮ್ ನ್ಯಾಚುರಲ್ ನಂಬರ್ಸ್. ಪ್ರೈಮ್ ನಂಬರ್ಸ್ ಕನ್ನಡದಲ್ಲಿ ಅವಿಭಾಜ್ಯ ಸಂಖ್ಯೆಗಳು. ಪ್ರೈಮ್ ನಂಬರ್ಸ್ ಅಂದ್ರೆ ಏನು ಸ್ನೇಹಿತರೆ? ಅವಿಭಾಜ್ಯ ಸಂಖ್ಯೆಗಳು. ಈ ಪ್ರೈಮ್ ಅಪೋಸಿಟ್ ವರ್ಡ್ ಯಾವುದು? ಕಾಂಪೋಸಿಟ್ ನಂಬರ್ಸ್. ಪ್ರೈಮ್ ಅಪೋಸಿಟ್ ಯಾವುದು? ಕಾಂಪೋಸಿಟ್ ನಂಬರ್ಸ್. ಕನ್ನಡದಲ್ಲಿ ಇದರ ವಿರುದ್ಧಾರ್ಥಕ ಪದ ಭಾಜ್ಯ, ಅವಿಭಾಜ್ಯ. ಕಾಂಪೋಸಿಟ್, ಪ್ರೈಮ್. ಅವಿಭಾಜ್ಯ, ಭಾಜ್ಯ ಅಂದ್ರೆ ಭಾಗ ಆಗಲಿಕ್ಕೆ ಬರುವಂಥದ್ದು. ಅವಿಭಾಜ್ಯ ಅಂದ್ರೆ ಭಾಗ ಆಗಲಿಕ್ಕೆ ಬರದೇ ಇರುವಂಥದ್ದು. ವಿಚ್ ಕೆನಾಟ್ ಬಿ ಬ್ರೋಕನ್ ಇಂಟು ಪೀಸಸ್ ಅಂದ್ರೆ ಅನ್ಬ್ರೇಕೇಬಲ್ ನಂಬರ್ಸ್. ಅನ್ಬ್ರೇಕೇಬಲ್ ನಂಬರ್ಸ್. ಈಗ ನೋಡಿ 10 ಇದೆ, ಇದನ್ನ ಬ್ರೇಕ್ ಮಾಡ್ಬೋದು ನಾನು 5 into 2 ಅಂತ. ಇಟ್ ಈಸ್ ಬ್ರೇಕೇಬಲ್. ಬಟ್ ಯು ಕೆನಾಟ್ ಬ್ರೇಕ್ 5, ಯು ಕೆನಾಟ್ ಬ್ರೇಕ್ 3, ಯು ಕೆನಾಟ್ ಬ್ರೇಕ್ 7. ಸೊ ಇಂಥ ನಂಬರ್ಸ್ ಅನ್ನ ಏನಂತ ಹೇಳ್ತೀವಿ? ಪ್ರೈಮ್ ನ್ಯಾಚುರಲ್ ನಂಬರ್ಸ್ ಅಂದ್ರೆ ಅವಿಭಾಜ್ಯ ಸಂಖ್ಯೆಗಳು.
ಸೊ ಒಂದು ಇದು ಭಾಜ್ಯನೂ ಅಲ್ಲ, ಅವಿಭಾಜ್ಯನೂ ಅಲ್ಲ. ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ಒಂದು ಇದೇನಲ್ಲ, ಭಾಜ್ಯನೂ ಅಲ್ಲ, ಅವಿಭಾಜ್ಯನೂ ಅಲ್ಲ. ಒನ್ ಈಸ್ ನೀದರ್ ಪ್ರೈಮ್ ನಾರ್ ಕಾಂಪೋಸಿಟ್. ಪ್ರೈಮ್ ನಂಬರ್ ಸ್ಟಾರ್ಟ್ ಫ್ರಮ್ 2. ಅವಿಭಾಜ್ಯ ಸಂಖ್ಯೆಗಳು ಎಲ್ಲಿಂದ ಸ್ಟಾರ್ಟ್ ಆಗ್ತದೆ ಸ್ನೇಹಿತರೆ? 2ರಿಂದ ಸ್ಟಾರ್ಟ್ ಆಗುತ್ತೆ. 2, 3, 5, 7, 11, 13, 17, 19, 23, 29, 31, 37, 41, 43, 47 ಇವೆಲ್ಲವೂ ಅವಿಭಾಜ್ಯ ಸಂಖ್ಯೆಗಳು. ಮೊದಲನೇ 50 ಸ್ವಾಭಾವಿಕ ಸಂಖ್ಯೆಗಳಲ್ಲಿ ಒಟ್ಟು ಎಷ್ಟು ಅವಿಭಾಜ್ಯ ಸಂಖ್ಯೆಗಳು ಬರುತ್ತವೆ ಸ್ನೇಹಿತರೆ? 15 ಅವಿಭಾಜ್ಯ ಸಂಖ್ಯೆಗಳು ಬರುತ್ತವೆ. ಇದನ್ನು ಆಲ್ರೆಡಿ ಕೇಳಿದ್ದಾನೆ ಒಂದು ಎಕ್ಸಾಮ್ ಅಲ್ಲಿ. ಹ್ಯಾಂಗ್ ನೆನ್ಪಿಡ್ತೀರಾ? ಇನ್ ದ ಫಸ್ಟ್ 50 ನ್ಯಾಚುರಲ್ ನಂಬರ್ಸ್ ದೇರ್ ಆರ್ 15 ಪ್ರೈಮ್ ನ್ಯಾಚುರಲ್ ನಂಬರ್ಸ್. ಯಾವ ತರ ನೆನ್ಪಿಡ್ಬೇಕು? 50, 15 ಈ ತರ ನೆನ್ಪಿಡ್ಬೇಕು. ಸರಿನಾ? ಸೊ 2 ಈಸ್ ದ ಓನ್ಲಿ ಈವನ್ ಪ್ರೈಮ್ ನ್ಯಾಚುರಲ್ ನಂಬರ್. 2 ಇದು ಒಂದೇ ಒಂದು ಸಮ ಅವಿಭಾಜ್ಯ ಸಂಖ್ಯೆ. ಅವಿಭಾಜ್ಯ ಸಂಖ್ಯೆ ಅಂದ್ರೆ ಅದೇ ಸಂಖ್ಯೆಯಿಂದ ಭಾಗ ಆಗಬೇಕು ಮತ್ತು 1ರಿಂದ ಭಾಗ ಅಷ್ಟೇ. ಡಿವಿಸಿಬಲ್ ಬೈ ಓನ್ಲಿ 1 ಅಂಡ್ ಇಟ್ ಸೆಲ್ಫ್. 1ರಿಂದ ಭಾಗ ಆಗಬೇಕು ಮತ್ತು ಅದೇ ಸಂಖ್ಯೆಯಿಂದ ಭಾಗ ಆಗಬೇಕು. ಬೇರೆ ಯಾವ ಸಂಖ್ಯೆಯಿಂದ ಭಾಗ ಹೋಗಬಾರ್ದು ಅಂತ ನಂಬರ್ ಏನಂತೀವಿ? ಅವಿಭಾಜ್ಯ ಸಂಖ್ಯೆಗಳು. ಇನ್ನು ಲಾಸ್ಟ್ ಯಾವುದು? ಇಂಟೀಜರ್ಸ್. ಇಂಟೀಜರ್ಸ್ ಅಂದ್ರೆ 0, +or-1, +or-2, +or-3 ಇವೆಲ್ಲ ನೀವು ಇಂಟೀಜರ್ಸ್. ಇದರಲ್ಲೇ ಮತ್ತೆ ಪಾಸಿಟಿವ್ ಇಂಟೀಜರ್ಸ್, ನೆಗೆಟಿವ್ ಇಂಟೀಜರ್ಸ್ ಅಂತ ಬರುತ್ತೆ. ಪಾಸಿಟಿವ್ ಇಂಟೀಜರ್ಸ್ 1, 2, 3, 4, ನೆಗೆಟಿವ್ ಇಂಟೀಜರ್ಸ್ -1, -2, -3. ಸರಿನಾ? ಇನ್ನು ಹೋಲ್ ನಂಬರ್ಸ್. ಹೋಲ್ ನಂಬರ್ಸ್ ಅಂದ್ರೆ ಪೂರ್ಣ ಸಂಖ್ಯೆಗಳು. ಹೋಲ್ ನಂಬರ್ಸ್ ಅಂದ್ರೆ ಏನು ಸ್ನೇಹಿತರೆ? ಪೂರ್ಣ ಸಂಖ್ಯೆಗಳು. ಪೂರ್ಣ ಸಂಖ್ಯೆಗಳು ಅಂದ್ರೆ ಏನು? 0 ಒಂದೇ ಆಡ್ ಆಗುತ್ತೆ ಅಷ್ಟೇ. 0, 1, 2, 3, 4. ನ್ಯಾಚುರಲ್ ನಂಬರ್ ಸ್ವಾಭಾವಿಕ ಸಂಖ್ಯೆಗಳು ಹೇಳಿದ್ನಲ್ಲ 1, 2, 3, 4, 5, 6. ಅದಕ್ಕೆ 0 ಒಂದು ಆಡ್ ಮಾಡಿಬಿಟ್ರೆ ಯು ವಿಲ್ ಗೆಟ್ ಹೋಲ್ ನಂಬರ್ಸ್. ಪೂರ್ಣ ಸಂಖ್ಯೆಗಳು ಸಿಗುತ್ತವೆ. ಯಾವ ತರ ನೆನ್ಪಿಡ್ಬೇಕು ಸ್ನೇಹಿತರೆ? ಹೋಲ್ ಅಂದ್ರೆ HOLE ಈ ತರ ನೆನ್ಪಿಟ್ಕೊಳ್ಳಿ. HOLE ಹೋಲ್ ಯಾವ ತರ ಇರ್ತದೆ? ರೌಂಡ್ ಆಗಿರುತ್ತೆ. ಅದರ ಅರ್ಥ 0 ಒಂದು ಆಡ್ ಮಾಡಬೇಕು ಅಂತ ಅಷ್ಟೇ. ದಿಸ್ ಇಸ್ ಹೌ ವಿ ಕ್ಯಾನ್ ಈಸಿಲಿ ರಿಮೆಂಬರ್ ಹೋಲ್ ನಂಬರ್ಸ್. ದಿಸ್ ಈಸ್ ಅಬೌಟ್ ದ ನಾಲೆಜ್ ಆಫ್ ಆಲ್ ದೀಸ್ ನಂಬರ್ಸ್. ಈಗ ಕೇಳ್ತಾ ಇರೋದು ಮೊದಲನೇ ಹೇಳಿಕೆ ಏನ್ ಹೇಳ್ತಾ ಇದ್ದಾನಂದ್ರೆ, ಮೊದಲನೇ ಹೇಳಿಕೆ ಏನಿದೆ, ಎರಡನೇ ಹೇಳಿಕೆ ಏನಿದೆ ನೋಡಿ ಸ್ನೇಹಿತರೆ. ಮೊದಲನೇ ಹೇಳಿಕೆ ಸ್ಟೇಟ್ಮೆಂಟ್ ನಂಬರ್ 1, P and Q ಆರ್ ಪ್ರೈಮ್ ನ್ಯಾಚುರಲ್ ನಂಬರ್ಸ್. P and Q ಇವೆರಡು ಏನು? ಪ್ರೈಮ್ ಅವಿಭಾಜ್ಯ ಸಂಖ್ಯೆಗಳು ಅಂತ ಹೇಳಿದಾನೆ. ಅವಿಭಾಜ್ಯ ಸಂಖ್ಯೆಗಳು ಅಂದ್ರೆ ಯಾವ ಅಂತ ಹೇಳಿದೆ? ಇವೆಲ್ಲ ಅವಿಭಾಜ್ಯ ಸಂಖ್ಯೆಗಳು. ಸರಿನಾ? ಆದ್ರೆ ಇಲ್ಲಿ 2 ತಗೋಬೇಕು ತಗೋಬಾರ್ದು ಗೊತ್ತಾಗಲ್ಲ ಸ್ನೇಹಿತರೆ. ನಾವು 3, 5, 5, 7, 5, 11 ಈ ತರ ತಗೋಬಹುದಾ, ಅಥವಾ 2 ಜೊತೆ ಬೇರೆ ನಂಬರ್ ತಗೋಬೇಕು? ಅದು ಗೊತ್ತಾಗಲ್ಲ. ಗೊತ್ತಾಗೋದು ಇಲ್ಲಿ ಸ್ಟೇಟ್ಮೆಂಟ್ ನಂಬರ್ 2. ಹಾಗೆ ನೋಡಿ, P plus Q ಈಸ್ ಆನ್ ಆಡ್ ಇಂಟಿಜರ್. ಅದರ್ಥ P plus Q ಏನಾಗಬೇಕು? ಬೆಸ ಆಗ್ಬೇಕು. ಈಗ ನೀವು 3 ಮತ್ತು 5 ತಗೊಂಡಿದ್ದೀರಾ ಅಂತ ಅಂದ್ಕೊಳ್ಳಿ. P3 Q5 ತಗೊಂಡ್ರೆ ಇವೆರಡು ಕೂಡಿಸಿದ್ರೆ 8 ಆಗಿಬಿಡುತ್ತೆ ಸ್ನೇಹಿತರೆ. ಅದರ್ಥ ಸಮ ಆಯ್ತು, ಸರಿ ಆಯ್ತು. ಅದ್ರ ನಮಗೇನ್ ಬೇಕು? ಬೆಸ ಬೇಕು. ಬೆಸ ಬೇಕು ಅಂದ್ರೆ ನೀವು ಕಂಪಲ್ಸರಿ ಆ 2ರಲ್ಲಿ ಒಂದನ್ನ ಏನ್ ತಗೊಳ್ಳೇಬೇಕಾಗುತ್ತೆ ಸ್ನೇಹಿತರೆ? 2ಅನ್ನ ತೆಗೆದುಕೊಳ್ಳೇಬೇಕಾಗುತ್ತೆ. ವಿ ಮಸ್ಟ್ ಟೇಕ್ 2. 2ಅನ್ನ ತಗೊಳ್ಳೇಬೇಕು ಅಂತ ಹೇಳ್ತಾ ಇರೋದು ಎರಡನೇ ಸ್ಟೇಟ್ಮೆಂಟ್. ಯಾಕೆ ಅಂದ್ರೆ ನೀವು 2 ಜೊತೆ ಯಾವ್ದನ್ನಾದ್ರೂ ತಗೊಳ್ಳಿ, 7 ತಗೊಳ್ಳಿ, ಇಲ್ಲಾಂದ್ರೆ 2 ಜೊತೆ 11 ತಗೊಳ್ಳಿ. ಇಲ್ಲಿ 9 ಆಯ್ತು, ಇಲ್ಲಿ 13 ಆಯ್ತು, ಬೆಸ ಆಯ್ತಲ್ಲ, ಆಡ್ ಇಂಟಿಜರ್ ಬಂತಲ್ಲ. ಅದರ ಅರ್ಥ ಏನು ಅಂದ್ರೆ one number we must take 2, one prime natural number. The other number you can take anything. Okay, that is the meaning. ಈಗ ಕ್ವಶನ್ ಬರೋಣ ಸ್ನೇಹಿತರೆ. ಈಸ್ PQ an odd integer? PQ ಅನ್ನೋದು ಇದು ಆಡ್ ಇಂಟಿಜರ್. ದಿಸ್ ಇಸ್ ದ ಕ್ವಶನ್. ಈಸ್ PQ an odd integer? Is PQ an odd integer? This is the question. PQ ಅಂದ್ರೆ ಏನು? PQ ಅಂದ್ರೆ P into Q ಅಂತ. ಸೊ P ನಾನು 2 ತಗೊಂಡಿದ್ದೀನಿ, Q ಅನ್ನ 3 ತಗೊಂಡಿದ್ದೀನಿ ಅಂದ್ರೆ 2 3 6 ಆಯ್ತು. ಅದರ್ಥ ಇದು PQ ಏನಲ್ಲ, ಬೆಸ ಅಲ್ಲ, ಇದು ಸರಿ. ಯಾಕೆ? 6 ಏನಿದು ಈವನ್ ನಂಬರ್. ಅದರ್ಥ ಈ ಕ್ವಶನ್ ಅನ್ನ, ಈ ಪ್ರಶ್ನೆಯನ್ನ ನಮಗೆ ಆನ್ಸರ್ ಮಾಡ್ಲಿಕ್ಕೆ ನಮಗೆ 2 ಸ್ಟೇಟ್ಮೆಂಟ್ಸ್ ಗಳು ಬೇಕಾಗುತ್ತವೆ.
ಅದರ ಅರ್ಥ ಇಲ್ಲಿ ನೋಡಿ, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಇಸ್ ಕರೆಕ್ಟ್. S1 ಅಲೋನ್ ಇಸ್ ಸಫಿಷಿಯಂಟ್ ಟು ಆನ್ಸರ್ ದ ಕ್ವಶನ್. S1 ಹೇಳಿಕೆ ಒಂದೇ ಮೊದಲ ಹೇಳಿಕೆ ಮಾತ್ರ ಸಾಕ. ಮೊದಲ ಹೇಳಿಕೆ ಒಂದೇ ತಗೊಂಡ್ರೆ ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ ಎರಡು ತಗೋಬೇಕು ತಗೋಬಾರ್ದು ಗೊತ್ತಾಗಲ್ಲ. ಅದಕ್ಕೋಸ್ಕರ ಎರಡು ಬೇಕೇ ಬೇಕು. ಹೌದಾ? ಎಷ್ಟು ಅಲೋನ್ ಇಸ್ ಸಫಿಷಿಯಂಟ್ ಟು ಆನ್ಸರ್ ದ ಕ್ವಶನ್? ಎರಡನೇ ಹೇಳಿಕೆ ಮಾತ್ರ ಸಾಕ ಈಗ ಈ ಪ್ರಶ್ನೆನ ಉತ್ತರಿಸಲು? ನೋ. ಬೋತ್ S1 and S2 ಟೇಕನ್ ಟುಗೆದರ್ ಆರ್ ನಾಟ್ ಸಫಿಷಿಯಂಟ್ ಟು ಆನ್ಸರ್ ದ ಕ್ವಶನ್. ಮೊದಲನೇ ಮತ್ತು ಎರಡನೇ ಹೇಳಿಕೆ ಎರಡು ತಗೊಂಡ್ರು ಕೂಡ ಇದನ್ನ ಆನ್ಸರ್ ಮಾಡೋಕ್ಕಾಗಲ್ಲ. ದಟ್ ಇಸ್ ರಾಂಗ್. ಲಾಸ್ಟ್ ಆಪ್ಷನ್ ಇಸ್ ಕರೆಕ್ಟ್. ಕೊನೆಯ ಆಪ್ಷನ್ ನೋಡಿ, ಬೋತ್ S1 and S2 ಆರ್ ನೆಸೆಸರಿ ಟು ಆನ್ಸರ್ ದ ಕ್ವಶನ್. ಎರಡು ಯಾಕೆ ಬೇಕು ಅಂತ ಸ್ನೇಹಿತರೆ, ಎರಡು ತಗೊಂಡಾಗಲೇ ನಮಗೆ ಏನಾಗೋದು, PQ ಇದು ಈವನ್ ಆಗುತ್ತಾ ಆಡ್ ಆಗುತ್ತಾ ಓಕೆ ಅನ್ನೋದು ಗೊತ್ತಾಗೋದು. ಸೊ ವಿ ರಿಕ್ವೈರ್ ಬೋತ್ ದ ಸ್ಟೇಟ್ಮೆಂಟ್ಸ್ ಟು ಆನ್ಸರ್ ದ ಕ್ವೆಶನ್ ಆಸ್ಕ್ಡ್. Okay. This is about 58. Next is 69. 69ನೇ ಪ್ರಶ್ನೆ ನೋಡೋಣ ಸ್ನೇಹಿತರೆ. 69th ಪ್ರಾಬ್ಲಮ್. ಪ್ರಶ್ನೆ. ಪ್ರಶ್ನೆ ಇಂಪಾರ್ಟೆಂಟ್ ಪ್ರಾಬ್ಲಮ್ ನೋಡಿ. ಇಟ್ ಈಸ್ ಎ ಪ್ರಾಬ್ಲಮ್ ಆನ್ ಇಕ್ವೇಶನ್ಸ್. ಸುನೀತಾ ಅಂತ ಒಬ್ಳು ಹುಡುಗಿದಾಳೆ. ಅವಳು ಏನ್ ಮಾಡ್ತಾಳೆ ಅಂದ್ರೆ ಒಂದು ಶೀಟ್ ಆಫ್ ಪೇಪರ್ ನ ಕಟ್ ಮಾಡ್ತಾಳೆ ನೋಡಿ. ಫಸ್ಟ್ ಓದೋಣ. ಸುನೀತಾ ಕಟ್ಸ್ ಅ ಶೀಟ್ ಆಫ್ ಪೇಪರ್ ಇಂಟು 3 pieces. ಇಡೀ ಪೇಪರ್ ನ 3 ಪೀಸ್ ಮಾಡ್ತಿದ್ದಾಳೆ. ಲೆಂತ್ ಆಫ್ ದ ಫಸ್ಟ್ ಪೀಸ್ ಈಸ್ ಈಕ್ವಲ್ ಟು ದ ಆವರೇಜ್ ಆಫ್ ದ 3 ಸಿಂಗಲ್ ಡಿಜಿಟ್ ಆಡ್ ಪ್ರೈಮ್ ನಂಬರ್ಸ್. ನೋಡಿ, ಪ್ರೈಮ್ ನಂಬರ್ಸ್ ಅಂತ ಮತ್ತೆ ಯೂಸ್ ಮಾಡಿದ್ದಾನೆ. ಅದಕ್ಕೋಸ್ಕರ ಆಲ್ರೆಡಿ ಹೇಳಿದ್ದೀನಿ ಪ್ರೈಮ್ ನಂಬರ್ಸ್ ಅಂದ್ರೆ ಏನು, ಮತ್ತೆ ಆಡ್ ಪ್ರೈಮ್ ನಂಬರ್ಸ್ ಅಂತ ಹೇಳಿದ್ದಾನೆ. ಓಕೆ. ಲೆಂತ್ ಆಫ್ ದ ಸೆಕೆಂಡ್ ಪೀಸ್ ಈಸ್ ಈಕ್ವಲ್ ಟು ದ್ಯಾಟ್ ಆಫ್ ದ ಫಸ್ಟ್ ಪ್ಲಸ್ 1/3 ದ ಲೆಂತ್ ಆಫ್ ದ ಥರ್ಡ್. Stop. The third piece is as long as the other 2 pieces together. The length of the original sheet of paper is ಅಂತ ಕೇಳಿದಾನೆ. ಆಪ್ಷನ್ಸ್ 13, 15, 16, 30. These are the options. 13, 15, 16, 30. ಇವು ಆಪ್ಷನ್ಸ್. ಇಲ್ಲಿ ಒಂದು ಶೀಟ್ ಆಫ್ ಪೇಪರ್ ಇದೆ. ದೇರ್ ಇಸ್ ಒನ್ ಶೀಟ್ ಆಫ್ ಪೇಪರ್. ಇದನ್ನ ಅವಳು ಎಷ್ಟು ತುಂಡು ಮಾಡಿದಾಳೆ? 3 ತುಂಡು ಮಾಡಿದಾಳೆ. 1, 2, 3 ತುಂಡು ಮಾಡಿದಾಳೆ. ಸರಿನಾ? ನೆಕ್ಸ್ಟ್, ಈ 3 ತುಂಡುಗಳು ಯಾವ ತರ ಇವೆ ಕೊಟ್ಟಿದ್ದಾನೆ. ಮೊದಲನೇ ತುಂಡು ಎಷ್ಟಿದೆ ಅಂದ್ರೆ ದ ಲೆಂತ್ ಆಫ್ ದ ಫಸ್ಟ್ ಪೀಸ್. ಮೊದಲನೇ ತುಂಡು ಇದ್ರ ಉದ್ದ ಎಷ್ಟು ಅಂದ್ರೆ ಇಟ್ ಈಸ್ ದ ಆವರೇಜ್ ಆಫ್ ದ 3 ಸಿಂಗಲ್ ಡಿಜಿಟ್ ಆಡ್ ಪ್ರೈಮ್ ನಂಬರ್ಸ್. ಆಡ್ ಪ್ರೈಮ್ ನಂಬರ್ಸ್. ಪ್ರೈಮ್ ನಂಬರ್ಸ್ ಯಾವ ಫಸ್ಟ್ ಬರೀತೀವಿ ನೋಡಿ. 2, 3, 5, 7, 11 ಇವೆಲ್ಲ ಏನಿವು ಪ್ರೈಮ್ ನಂಬರ್ಸ್. ಇದರಲ್ಲಿ ಬೆಸಾನು ಇರಬೇಕು, ಸಿಂಗಲ್ ಡಿಜಿಟ್ ಇರಬೇಕು. ಬೆಸಾನು ಇರಬೇಕು, ಸಿಂಗಲ್ ಡಿಜಿಟ್ ಇರಬೇಕು ಅಂದ್ರೆ ಇವು 3, 5, 7 ಬೆಸಾನು ಇವೆ, ಸಿಂಗಲ್ ಡಿಜಿಟ್ ಇವೆ. ಇರವೇ 4 ಸಿಂಗಲ್ ಡಿಜಿಟ್ ಇರೋದು. ಹೌದಾ? ಒಂದೇ ಅಂಕಿಯ ಅವಿಭಾಜ್ಯ ಸಂಖ್ಯೆಗಳು ಇರೋದೇ 4, 2, 3, 5, 7. ಅದರಲ್ಲಿ ಬೆಸ ಇರೋವು 3, 5, 7 ಮಾತ್ರ. ಇವುಗಳ ಎವರೇಜ್ ಅಂತ ಹೇಳಿದಾನೆ. ಇವುಗಳ ಎವರೇಜ್ ಅಂದ್ರೆ 3 ಕೂಡಿಸ್ಬೇಕು, 3 ಡಿವೈಡ್ ಮಾಡಬೇಕು. 7, 3, 10, 5, 15 by 3. ಅದರ ಅರ್ಥ 5 ಆಯ್ತಾ? ಅದರ ಅರ್ಥ ಮೊದಲನೇ ಪೀಸ್ ಎಷ್ಟಾಯ್ತು? 5 ಆಯ್ತು. 5 ಯೂನಿಟ್ಸ್. ಹೌದಾ? ಈ ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ಸ್ನೇಹಿತರೆ, ಈ ತರ ಎವರೇಜ್ ಅಂತ ಕೊಟ್ಟಾಗ ನಾವೇನ್ ಮಾಡ್ಬೇಕು ಅಂದ್ರೆ ಸೆಂಟ್ರಿಗೆ ಇರೋದು ತಗೊಂಡ್ಬಿಡ್ಬೇಕು ಡೈರೆಕ್ಟ್ ಆಗಿ. ಇವೆಲ್ಲ ಕೂಡಿಸಿ 3 ಡಿವೈಡ್ ಮಾಡೋ ಅವಶ್ಯಕತೆ ಬರಲ್ಲ. ಡೈರೆಕ್ಟ್ ಆಗಿ ಸೆಂಟ್ರಿಗೆ ತಗೊಂಡ್ಬಿಡಿ. ಸೆಂಟ್ರದ್ ಯಾವುದು? 5. ಆ 5 ಅನ್ನೋದು ಏನದು? ಮೊದಲನೇ ಪೀಸ್ ನ ಉದ್ದ. ಸರಿನಾ? ಇನ್ನು ಎರಡನೇ ಪೀಸ್ ನ ಉದ್ದ ಯಾವ ತರ ಹೇಳಿದ ನೋಡಿ ಸ್ನೇಹಿತರೆ. ಎರಡನೇ ಪೀಸ್ ನ ಉದ್ದ ಯಾವ ತರ ಹೇಳಿದಾನೆ? ಎರಡನೇ ಪೀಸ್ ನ ಉದ್ದ ಯಾವ ತರ ಹೇಳಿದಾನೆ ಅಂದ್ರೆ ಲೆಂತ್ ಆಫ್ ದ ಸೆಕೆಂಡ್ ಪೀಸ್ ಈಸ್ ಈಕ್ವಲ್ ಟು ದ್ಯಾಟ್ ಆಫ್ ದ ಫಸ್ಟ್ ಪ್ಲಸ್. ಫಸ್ಟ್ ಪ್ಲಸ್ ಅಂದ್ರೆ ಏನು? ಮೊದಲನೇ ಪೀಸ್ 5 ಇದೆಯಲ್ಲ ಅದು ಪ್ಲಸ್. ಸರಿನಾ? ಇನ್ನು ಹೇಳ್ತಿರೋದು ಬರೀ ಎರಡನೇ ಪೀಸ್. ಓಕೆ. ಎರಡನೇ ಪೀಸ್ ಏನಿದೆ ಅಂದ್ರೆ ಎಷ್ಟು ಉದ್ದ ಇದೆ ಅಂದ್ರೆ ಫಸ್ಟ್ ಪೀಸ್ ಪ್ಲಸ್ ಲೆಂತ್ ಆಫ್ ದ ಸೆಕೆಂಡ್ ಪೀಸ್ ಈಸ್ ಈಕ್ವಲ್ ಟು ದ್ಯಾಟ್ ಆಫ್ ದ ಫಸ್ಟ್ ಪ್ಲಸ್ 1/3 ಆಫ್ ದ ಲೆಂತ್ ಆಫ್ ದ ಥರ್ಡ್. ಇದಕ್ಕೆ ಮತ್ತೇನ್ ಕೂಡಿಸ್ಬೇಕು ಅಂದ್ರೆ ಮೊದಲನೇ ಪೀಸ್ಗೆ 3ನೇದು ಏನಿದೆಯಲ್ಲ ಅದರ 1/3. ನಾವು 3ನೇದು ಎಷ್ಟಿದೆ ಗೊತ್ತಿಲ್ಲ ಅಂದ್ರೆ 3x ತಗೊಳ್ಳೋಣ. 3x ಯಾಕೆ ತಗೊಂಡಿವಿ?
3x ಯಾಕೆ ನೋಡಿದ್ರೆ 1/3 ಅಂತ ಹೇಳಿದೆ ನೋಡಿ. 1/3 ಅಂದ್ರೆ 3 ಡಿವೈಡ್ ಆಗೋ ನಂಬರ್ ತೋರಿ 3x. 1/3 ಆಫ್ ಅಂದ್ರೆ ಇಂಟು 3x. 3 ಕ್ಯಾನ್ಸಲ್ ಆಗಿ ಬರೀ x ಉಳ್ಕೊಳ್ಳುತ್ತೆ. ಅದರ ಅರ್ಥ ಎರಡನೇ ಪೀಸ್ ನ ಉದ್ದ ಎಷ್ಟಾಯ್ತು? 5 + x. ಅಂದ್ರೆ 5 ಅನ್ನೋದು ಮೊದಲನೇ ಪೀಸ್ ನ ಉದ್ದ ಪ್ಲಸ್ ಮೂರನೇ ಪೀಸ್ ಏನಿದೆ ಅಲ್ಲ ಅದರ 1/3 ಅದು x. ಓಕೆ, ಸೊ ಎಲ್ಲ ಸೇರಿ ಅದು ಎರಡನೇ ಪೀಸ್ ನ ಉದ್ದ ಆಯ್ತು. ಇನ್ನು ಮೂರನೇ ಪೀಸ್ ನ ಉದ್ದ 3x ಅಂತ ನಾವೇ ತಗೊಂಡಿದೀವಿ. ಇಲ್ಲಿ ಎಲ್ಲ ತಗೊಂಡಿಲ್ಲ, ನಾವು ಅಸ್ಯೂಮ್ ಮಾಡಿರೋದು ಇದು ಒಂದನ್ನು ಮಾತ್ರ. We have assumed only this. We are always allowed to assume only one thing, and the rest of the things should follow on their own. Okay, ಯಾವಾಗಲೂ ಒಂದನ್ನು ಮಾತ್ರ ಊಹಿಸಲು ಹಕ್ಕು ಇರುತ್ತದೆ. The rest of the things should follow on their own. ಹೌದಾ? ಈಗ ನೋಡಿ, ಮೊದಲನೇ ಪೀಸ್ ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಇದೆ ನೋಡಿ ಸ್ನೇಹಿತರಲ್ಲಿ. ದ ಥರ್ಡ್ ಪೀಸ್ ಈಸ್ ಆಸ್ ಲಾಂಗ್ ಆಸ್ ದ ಅದರ್ 2 ಪೀಸಸ್ ಟುಗೆದರ್. ಮೂರನೇ ಪೀಸ್ ಎಷ್ಟು ಉದ್ದ ಇದೆ ಅಂದ್ರೆ ಮೊದಲನೇ 2 ಪೀಸನ್ನು ಕೂಡಿಸಿದ್ರೆ ಎಷ್ಟು ಬರುತ್ತೋ ಅಷ್ಟು. ಅಂದ್ರೆ ಮೊದಲನೇ 2 ಪೀಸನ್ನು ಕೂಡಿಸ್ಬೇಕು. ಮೊದಲನೇ ಪೀಸ್ 5, ಎರಡನೇ ಪೀಸ್ ಅಂದಾಗ 5 + x. ಇವೆರಡು ಕೂಡಿಸಿದ್ರೆ ಎಷ್ಟು ಬರುತ್ತೋ ಅಷ್ಟು ಮೂರನೇ ಪೀಸ್. ಅಂದ್ರೆ 3x ಇಲ್ಲೇ ಇರಲಿ ಸ್ನೇಹಿತರೆ. 5 + 5 10 + x. ಇಲ್ಲಿ 3x, ಇಲ್ಲಿ 1x. ಅಂದ್ರೆ ಎಡಗಡೆ 2x ಎಕ್ಸ್ಟ್ರಾ ಇದೆಯಾ? 2x ಅಂದ್ರೆ 10, 1x ಅಂದ್ರೆ 5. x ಬೆಲೆ 5 ಗೊತ್ತಾಯ್ತಾ? x ಬೆಲೆ 5 ಗೊತ್ತಾದ್ರೆ ಸ್ನೇಹಿತರೆ 3x ಅಂದ್ರೆ ಏನು? 3 × x, 3 × 5. 3 × 5 ಅಂದ್ರೆ ಮೂರನೇ ಪೀಸ್ 15 ಆಯ್ತು. 5 + x ಅಂದ್ರೆ 5 + 5 ಅಂದ್ರೆ ಇದು 10 ಆಯ್ತು. ಇದು ಮೊದಲನೇ ಪೀಸ್ 5 ಇದೆ. 5 + 10 + 15 ಎಲ್ಲ ಸೇರಿ ಎಷ್ಟಾಯ್ತು ಸ್ನೇಹಿತರೆ? 30 ಆಯ್ತಾ? ಸೊ ಆ ಶೀಟ್ ನ ಒಟ್ಟು ಉದ್ದ ಎಷ್ಟು? 30 ಯೂನಿಟ್ಸ್. ಸೊ ದ ಕರೆಕ್ಟ್ ಆನ್ಸರ್ ಈಸ್ ಲಾಸ್ಟ್ ಆಪ್ಷನ್ ಡಿ, 30 ಯೂನಿಟ್ಸ್. ಸೊ ಇಲ್ಲಿ ಒಂದನ್ನೇ ನಾವು ಅಸ್ಯೂಮ್ ಮಾಡಿರೋದು ಯಾವುದು? ಮೂರನೇ ಪೀಸ್ ನ ಉದ್ದ ಏನಾಗಿರ್ಲಿ? 3x ಆಗಿರ್ಲಿ. 3x ಅಂದಾಗ ಅದನ್ನು 3 ಈಕ್ವಲ್ ಪೀಸ್ ಮಾಡಿ, 3 ಈಕ್ವಲ್ ಪೀಸ್ ಮಾಡಿಬಿಟ್ರೆ x ಗಳು 3 ಆಗ್ತಾವ. ಒಂದು ಪೀಸ್ ತಗೊಂಡ್ರೆ x ಆಯ್ತು, ಅದೇ 1/3. 1/3 ಇದರ ಅರ್ಥ ಏನು ಅಂದ್ರೆ 1/3. ಇದರ ಅರ್ಥ ಏನು ಅಂದ್ರೆ ಕೆಳಗಡೆ ಇರೋದು 3 ಏನ್ ಹೇಳುತ್ತದೋ ಎಷ್ಟು ಈಕ್ವಲ್ ಪೀಸ್ ಮಾಡೋಣ ಹೇಳುತ್ತದೆ, ಮೇಲ್ಗಡೆ ಇರೋದು ಎಷ್ಟು ಪೀಸ್ ತೆಗೆದುಕೊಳ್ಳೋಣ ಅಂತ ಹೇಳುತ್ತೆ ಸ್ನೇಹಿತರೆ. ಸರಿನಾ? ದಿಸ್ ಇಸ್ ಎವ್ರಿಥಿಂಗ್ ಅಬೌಟ್ 50 ಸಾರೀಸ್ ಇದು 69ನೇ ಪ್ರಶ್ನೆ ಮುಗೀತು. ಈಗ 72ನೇ ಪ್ರಶ್ನೆ ನೋಡೋಣ ಸ್ನೇಹಿತರೆ. ಮೂವಿಂಗ್ ಆನ್ ಟು ದ 72nd ಪ್ರಾಬ್ಲಮ್. 72ನೇ ಪ್ರಶ್ನೆ. ನೋಡೋಣ. ಈಚ್ ಫೇಸ್ ಆಫ್ ಎ ಕ್ಯೂಬ್ ಕ್ಯಾನ್ ಬಿ ಪೇಂಟೆಡ್ ಇನ್ ಬ್ಲಾಕ್ ಆರ್ ವೈಟ್ ಕಲರ್ಸ್. ಇನ್ ಹೌ ಮೆನಿ ಡಿಫರೆಂಟ್ ವೇಸ್ ಕ್ಯಾನ್ ದ ಕ್ಯೂಬ್ ಬಿ ಪೇಂಟೆಡ್? ಇದರ ಅರ್ಥ ಏನಂದ್ರೆ ಸ್ನೇಹಿತರೆ, ಒಂದು ಕ್ಯೂಬ್ ಇದೆ, ಆ ಕ್ಯೂಬ್ಗೆ ಟೋಟಲ್ ಎಷ್ಟು 6 ಫೇಸ್ ಇದ್ದೇ ಇರ್ತಾವ. ಈ ತರ ಕ್ಯೂಬ್ ಅಂದ್ರೆ ಏನು? ಈ ತರ ನೋಡಿ. ದಿಸ್ ಇಸ್ ಹೌ ದ ಕ್ಯೂಬ್ ಲುಕ್ಸ್ ಲೈಕ್. ಇದು ಕ್ಯೂಬ್ಗೆ ಎಷ್ಟು ಫೇಸ್ಗಳಿವೆ? 6 ಫೇಸ್ಗಳು ಇರುತ್ತವೆ. ಇಲ್ಲಿ ನಾವು ಬ್ಲ್ಯಾಕ್ ದಿಂದ ಪೇಂಟ್ ಮಾಡಬೇಕು ಫೇಸ್ ಅನ್ನ, ಇಲ್ಲ ಅಂದ್ರೆ ವೈಟ್ ಇಂದ ಪೇಂಟ್ ಮಾಡಬೇಕು. ಸೊ ಒಟ್ಟು ಎಷ್ಟು ಬೇರೆ ಬೇರೆ ವಿಧಗಳಲ್ಲಿ ಪೇಂಟ್ ಮಾಡಬಹುದು ಅಂತ ಕೇಳಿದಾನೆ. ಆಪ್ಷನ್ಸ್ ಆರ್ 9, 10, 11, 12. ಈಗ ನೋಡಿ ಸ್ನೇಹಿತರೆ, ನಾನು ಬ್ಲ್ಯಾಕ್ ಯಾವುದು ಬೇಡವೇ ಬೇಡ. ಇಲ್ಲಿ ಬ್ಲ್ಯಾಕ್, ಇಲ್ಲಿ ವೈಟ್. ಬ್ಲ್ಯಾಕ್ ಯಾವುದು ಬೇಡ, ಎಲ್ಲ 6 ವೈಟೇ ಪೇಂಟ್ ಮಾಡ್ಬಿಡೋದು. ಇದು ಒಂದು ರೀತಿಯಲ್ಲಿ ಪೇಂಟ್ ಮಾಡೋದಾಯ್ತಾ. ಬ್ಲ್ಯಾಕ್ ಒಂದು ಪೇಂಟ್ ಮಾಡಿ, ವೈಟ್ 5 ಪೇಂಟ್ ಮಾಡಿ. ದಟ್ ಇಸ್ ಒನ್ ಮೋರ್ ವೇ ಆಫ್ ಪೇಂಟಿಂಗ್ ದಟ್ ಕ್ಯೂಬ್. ಇಲ್ಲಾಂದ್ರೆ ಇದು 2 ಫೇಸ್, ಅದು 4 ಫೇಸ್. ಇಲ್ಲಾಂದ್ರೆ ಇದು 3 ಫೇಸ್, ಅದು 3 ಫೇಸ್. ಇಲ್ಲಾಂದ್ರೆ ಇದು 4 ಫೇಸ್, ಅದು 2 ಫೇಸ್. ಇದು 5 ಫೇಸ್, ಇದು 1 ಫೇಸ್. ಸರಿನಾ? ಎಷ್ಟಾಯ್ತು ಟೋಟಲ್? ನಂತರ ಇಲ್ಲಿ ನೋಡಿ, 1 2 3 4 5 6 ಆಯ್ತಾ? 6 ವಿಧಗಳಲ್ಲಿ ಪೇಂಟ್ ಮಾಡ್ಬೋದು. ಈಗ ಇನ್ನು 6 ಮಾಡ್ಬೋದು. ಮತ್ತೆ 6 ಹೇಗೆ ಮಾಡ್ಬೋದು ಅನ್ನೋದು ಹೇಳ್ತೀನಿ ನೋಡಿ. ಇಲ್ಲಿ 0 ಬ್ಲ್ಯಾಕ್ ಇದೆ, 6 ವೈಟ್ ಇದೆಯಾ? ಇದನ್ನ ರಿವರ್ಸ್ ಮಾಡ್ಬಿಡಿ. ಎಲ್ಲೆಲ್ಲಿ ಬ್ಲ್ಯಾಕ್ ಇದೆಯೋ ಅಲ್ಲಲ್ಲಿ ವೈಟ್ ಮಾಡಿ, ವೈಟ್ ಇದೆಲ್ಲ ಬ್ಲ್ಯಾಕ್, ಬ್ಲ್ಯಾಕ್ ಇದೆಲ್ಲ ವೈಟ್. ಅದರ ಅರ್ಥ 6 ಬ್ಲ್ಯಾಕ್, 0 ವೈಟ್. 1 ಮಾತ್ರ ವೈಟ್, 5 ಬ್ಲ್ಯಾಕ್. ಇವೇ ನಂಬರ್ಸ್ ಇಲ್ಲಿ ಬರ್ಕೊಂಬಿಡಿ, ಇವ್ ನಂಬರ್ಸ್ ಇಲ್ಲಿ ಬರ್ಕೊಂಬಿಡಿ. ಮತ್ತೆ 6 ಸಿಗುತ್ತಾ? ಸೊ 6 + 6 12. ಸೊ ಲಾಸ್ಟ್ ಆಪ್ಷನ್ 12 is the correct answer. This is about 72nd problem. Okay, moving on to
72 ಆಯ್ತು. ಈಗ 73rd ಪ್ರಾಬ್ಲಮ್ ನೋಡೋಣ ಸ್ನೇಹಿತರೆ. 73ನೇ ಪ್ರಶ್ನೆ. How many triplets XYZ satisfy the equation x plus y plus z gives you 6 ಅಂತ ಹೇಳಿದ್ದಾನೆ. Where x, y and z are natural numbers. Natural numbers ಅಂದ್ರೆ ಏನು ಹೇಳಿದ್ದೀನಿ, ಆಗಲೇ ಹೇಳಿದ್ದೀನಿ. 1, 2, 3, 4, 5, 6 ಇವೆಲ್ಲ ನ್ಯಾಚುರಲ್ ನಂಬರ್ಸ್. ಅಂದ್ರೆ ಎಕ್ಸ್ ವೈ ಝೆಡ್ ಗಳಿಗೆ ನಾವು ಯಾವ ಬೆಲೆಗಳನ್ನು ಕೊಡಬಹುದು. ಈಗ ನೋಡಿ ಸ್ನೇಹಿತರೆ, ಎಕ್ಸ್ ಗೆ ನಾನು 1 ಅಂತ ಕೊಡ್ತೀನಿ, ವೈಗೂ 1 ಅಂತ ಕೊಡ್ತೀನಿ, ಝೆಡ್ ಗೆ 4 ಅಂತ ಕೊಡ್ಬೋದಾ? ಎಕ್ಸ್ ನ ಬೆಲೆ 1, ವೈ ನ ಬೆಲೆ 1, ಝೆಡ್ ನ ಬೆಲೆ 4, ಎಲ್ಲ ಸೇರಿ 6 ಆಯ್ತಲ್ಲ. ಎವ್ರಿಥಿಂಗ್ ಇಸ್ ಆಲ್ ರೈಟ್. ಅಷ್ಟೇ ಅಲ್ಲ, 1, 1, 4 ಇವೆಲ್ಲ ಏನು ನ್ಯಾಚುರಲ್ ನಂಬರ್ಸ್. ಸರಿನಾ? ನಾನೇನ್ ಮಾಡ್ಬೋದು, ಎಕ್ಸ್ ಗೆ 1 ಕೊಡ್ಬೋದು, ವೈ ಗೆ 2 ಕೊಡ್ಬೋದು, ಝೆಡ್ ಗೆ 3 ಕೊಟ್ರೆ ಆಗ್ಲೂ ಟೋಟಲ್ 6 ಆಗುತ್ತಲ್ಲ. ದಿಸ್ ಇಸ್ ಒನ್ ಮೋರ್ way of giving the values to x, y and z. All are natural numbers and the total is of course 6. Total 6 ಆಗಬೇಕು. x, y, z ನ ಬೆಲೆಗಳು ಏನಾಗಬೇಕು, ಈ ನ್ಯಾಚುರಲ್ ನಂಬರ್ಸ್ ಕೂಡ ಆಗಬೇಕು. ಸೊ ಎರಡು ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು ಸ್ನೇಹಿತರೆ. ನಾನೇನ್ ಮಾಡ್ಬೋದು, 1, 3 ಅಂದ್ರೆ 4 ಆಯ್ತು, 4, 2, 6 ಈ ತರ ಮಾಡಿ. 1, 4, 5 ಆಯ್ತು, 5 ನಂತರ 1, 6 ಆಯ್ತಲ್ಲ. ಇಲ್ಲ ಅಂದ್ರೆ ನಾನು 2, 1, 2, 2 ಇಲ್ಲಿ ನೋಡಿ, ಬರೆಯೋ ವಿಧಾನ ಇದೆ ಅಷ್ಟೇ. 2, 3 ಇಲ್ಲಿ ನೋಡಿ, 1, 1 ಮಾಡಿದೆ, 1, 2 ಮಾಡಿದೆ, 1, 3 ಮಾಡಿದೆ, 1, 4 ಮಾಡಿದೆ. 1ರಿಂದ ಸ್ಟಾರ್ಟ್ ಆಗಿದೆ. ಈಗ 2ರಿಂದ ಸ್ಟಾರ್ಟ್ ಮಾಡ್ತೀನಿ. 2, 1, 2, 2, 2, 3. ನಂತರ ಏನ್ ಮಾಡ್ತೀನಿ ನಾನು, 3, 1, 3, 2 ಈ ತರ ಸ್ಟಾರ್ಟ್ ಮಾಡ್ತೀನಿ. ನಂತರ 4, 1 ಸ್ಟಾರ್ಟ್ ಮಾಡ್ತೀನಿ. ಸರಿನಾ? ಈಗ ನೋಡಿ, 2, 1 ಆದ್ರೆ ಇಲ್ಲೇ 3 ಆಯ್ತು ಅಂದ್ರೆ ಇಲ್ಲಿ 3 ಬರೀಲೇಬೇಕಲ್ಲ. 2, 1, 3 ಟೋಟಲ್ 6 ಆಗ್ಬೇಕಲ್ಲ. ಸೊ ಎಕ್ಸ್ ನ ಬೆಲೆ 2, ವೈ ನ ಬೆಲೆ 1, ಝೆಡ್ ನ ಬೆಲೆ 3, ಟೋಟಲ್ 6 ಆಯ್ತು. 2, 2 ಬರೆದ್ರೆ ಇನ್ನು 2 ಬರೀಬೇಕು. 2, 3, 5 ಬರೆದ್ರೆ ಇಲ್ಲಿ 1 ಬರೀಬೇಕು. 3, 1, 4, 2, 6, 3, 2, 5, 1, 6, 4, 5, 6. ಇದರ ಅರ್ಥ ಏನು ಅಂದ್ರೆ, ಇಲ್ಲಿ 4, ಇಲ್ಲಿ 3, ಇಲ್ಲಿ 2, ಇಲ್ಲಿ 1, ಟೋಟಲ್ 10. ಓಕೆ. ಹೌ ಮೆನಿ ಟ್ರಿಪ್ಲೆಟ್ಸ್? ಆಲ್ ದೀಸ್ ಆರ್ ದ ಟ್ರಿಪ್ಲೆಟ್ಸ್. ಇವೆಲ್ಲವೂ ತ್ರಿವಳಿಗಳು. ಎಂಥ ತ್ರಿವಳಿಗಳು? ಇವೆಲ್ಲವೂ ನ್ಯಾಚುರಲ್ ನಂಬರ್ಸ್. ದಟ್ ಇಸ್ ಒನ್ ಥಿಂಗ್. ಎಕ್ಸ್ ವೈ ಝೆಡ್ ನ ಬೆಲೆಗಳೆಲ್ಲವೂ ಏನಿವೆ ಸ್ವಾಭಾವಿಕ ಸಂಖ್ಯೆಗಳಾಗಿವೆ. ಅಷ್ಟೇ ಅಲ್ಲ, ಕೂಡಿಸಿದ್ರೆ 6 ಕೂಡ ಬರುತ್ತದೆ. ಬೋತ್ ದ ಕಂಡೀಷನ್ಸ್ ಆರ್ ಬೀಂಗ್ ಸ್ಯಾಟಿಸ್ಫೈಡ್. ಸೊ ದ ಫೈನಲ್ ಆನ್ಸರ್ ಈಸ್ ಡಿ. ಸರಿಯಾದ ಉತ್ತರ ಡಿ, 10. ಸೊ ನೆಕ್ಸ್ಟ್ ಪ್ರಾಬ್ಲಮ್ 76. 76ನೇ ಪ್ರಶ್ನೆ ನೋಡೋಣ ಸ್ನೇಹಿತರೆ. 76ನೇ ಪ್ರಶ್ನೆಗೆ ಇಲ್ಲಿ ಒಂಚೂರು ಏನಿದೆ ಇನ್ಫಾರ್ಮೇಶನ್ಸ್ ಕೊಟ್ಟಿದೆ ನೋಡಿ. 6 students A, B, C, D, E and F appeared in several tests. Either C or F scores the highest. Whenever C scores the highest, then E scores the least. Whenever F scores the highest, B scores the least. In all the tests, they got different marks. D scores higher than A, but they are close competitors. A scores higher than B. C scores higher than A. Okay. So ಇಲ್ಲಿ ಏನಿದೆ ನೋಡಿ, 6 ಸ್ಟೂಡೆಂಟ್ಸ್, ಟೋಟಲ್ 6 ಜನ ಇದ್ದಾರೆ. A, B, C, D, F. Either C or F scores the highest ಅಂತ ಹೇಳಿದ್ದಾನೆ. ಅಂದ್ರೆ 1, 2, 3, 4, 5, 6 ಜನ ಸ್ಟೂಡೆಂಟ್ಸ್ ಇದ್ದಾರೆ. ಈಗ ಸಿ ಹೈಯೆಸ್ಟ್ ಸ್ಕೋರ್ ಮಾಡ್ತಾನೆ, ಇಲ್ಲ ಅಂದ್ರೆ ಎಫ್ ಹೈಯೆಸ್ಟ್ ಸ್ಕೋರ್ ಮಾಡ್ತಾನೆ. ಓಕೆ. ಅಂದ್ರೆ ಫಸ್ಟ್ ರ್ಯಾಂಕ್ ಯಾರು ಬರ್ತಾರೆ? ಎಫ್ ಬರ್ತಾನೆ. ಯಾವಾಗಲೂ ಇದೇ ತರ ಆಗೋದು. ಸಿ ಫಸ್ಟ್ ರ್ಯಾಂಕ್ ಬರ್ತಾನೆ, ಇಲ್ಲಾಂದ್ರೆ ಎಫ್. ಓಕೆ. ಇದಾಗತ್ತೆ, ಅಲ್ಲಾಂದ್ರೆ ಅದಾಗತ್ತೆ ಅಂತ ಅಷ್ಟೇ. ಓಕೆ. ಮತ್ತೇನ್ ಕೊಟ್ಟಿದೆ ನೋಡಿ, ವೆನ್ ಎವರ್ ಸಿ ಸ್ಕೋರ್ಸ್ ದ ಹೈಯೆಸ್ಟ್. ಸಿ ಯಾವಾಗ ಫಸ್ಟ್ ರ್ಯಾಂಕ್ ಬರ್ತಾನಲ್ಲ, ಆಗ ಲಾಸ್ಟ್ ರ್ಯಾಂಕ್ ಅಲ್ಲಿ ಯಾರು ಇರುತ್ತಾರೆ? ಇ ಇರುತ್ತಾನೆ ಅಂತ ಕೊಟ್ಟಿದ್ದಾನೆ. ಲಾಸ್ಟ್ ರ್ಯಾಂಕ್ ಅಲ್ಲಿ ಯಾರು ಇರುತ್ತಾರೆ? ಇ ಇರುತ್ತಾನೆ. ಓಕೆ. ವೆನ್ ಎವರ್ ಎಫ್ ಸ್ಕೋರ್ಸ್ ದ ಹೈಯೆಸ್ಟ್, ಎಫ್ ಹೈಯೆಸ್ಟ್ ಸ್ಕೋರ್ ಮಾಡಿದಾಗ ಬಿ ಸ್ಕೋರ್ಸ್ ದ ಲೀಸ್ಟ್. ಬಿ ಕೊನೆಯ ರ್ಯಾಂಕ್ ಅಲ್ಲಿ ಇರುತ್ತಾನೆ. ಎಫ್ ಫಸ್ಟ್ ರ್ಯಾಂಕ್ ಬಂದಾಗ ಬಿ ಲಾಸ್ಟ್ ರ್ಯಾಂಕ್ ಇರ್ತಾನೆ. ಸಿ ಫಸ್ಟ್ ರ್ಯಾಂಕ್ ಬಂದಾಗ ಇವೆರಡರಲ್ಲಿ ಒಂದಿರುತ್ತೆ. ಇವೆರಡರಲ್ಲಿ ಒಂದಿರುತ್ತೆ ಕೇಸ್. ಎರಡನೇ ರ್ಯಾಂಕ್ ಅಲ್ಲಿ, ಮೂರನೇ ರ್ಯಾಂಕ್ ಅಲ್ಲಿ, ನಾಲ್ಕನೇ ರ್ಯಾಂಕ್ ಅಲ್ಲಿ, ಐದನೇ ರ್ಯಾಂಕ್ ಅಲ್ಲಿ ಯಾರ್ಯಾರು ನಮ್ಗೆ ಗೊತ್ತಿಲ್ಲ. ಇದು ಮಾತ್ರ ಇನ್ಫಾರ್ಮೇಶನ್ ಇರೋದು.
ಸರಿನಾ. ಮತ್ತೇನ್ ಕೊಟ್ಟಿದ್ದಾನೆ ಇನ್ಫಾರ್ಮೇಶನ್ಸ್ ನೋಡಿ, ಇನ್ ಆಲ್ ದ ಟೆಸ್ಟ್ ದೇ ಗಾಟ್ ಡಿಫರೆಂಟ್ ಮಾರ್ಕ್ಸ್, ದಟ್ ಇಸ್ ಒನ್ ಥಿಂಗ್. ಡಿ ಸ್ಕೋರ್ಸ್ ಹೈಯರ್ ದ್ಯಾನ್ ಎ, ಡಿ ಎಗಿಂತ ಜಾಸ್ತಿ ಸ್ಕೋರ್ ಮಾಡಿದಾನ ಅಂದ್ರೆ ಡಿ ಮೇಲೆ ಬರ್ತಾನ ಎ ಮೇಲೆ ಬರ್ತಾನ, ಡಿ ಮೇಲೆ ಬರ್ತಾನ ಸ್ನೇಹಿತರೆ. ಡಿ ಸ್ಕೋರ್ಸ್ ಹೈಯರ್ ದ್ಯಾನ್ ಎ, ಡಿ ಯು ಎಗಿಂತ ಜಾಸ್ತಿ ಸ್ಕೋರ್ ಅಂದ್ರೆ ಏನ್ ಮೇಲೆನೆ ಯಾವಾಗಲೂ ಏನಿರ್ತಾನೆ ಡಿ ಇರ್ತಾನೆ. ಬಟ್ ದೇ ಆರ್ ಕ್ಲೋಸ್ ಕಾಂಪಿಟರ್ಸ್. ಕ್ಲೋಸ್ ಕಾಂಪಿಟರ್ಸ್ ಅಂದ್ರೆ ಏನರ್ಥ, ಮಧ್ಯಕ್ಕೆ ಯಾವನು ಬರಲ್ಲ ಅಂತ. ಮೇಲೆ ಡಿ ಕೆಳಗಡೆ ಎ, ಮಧ್ಯಕ್ಕೆ nobody else is allowed, but they are close competitors. A scores higher than B, ಎ ಯು ಬಿ ಗಿಂತ ಜಾಸ್ತಿ ಸ್ಕೋರ್ ಮಾಡಿದಾನಂದ್ರೆ ಬಿ ಕೆಳಗಡೆ ಬಂದ್ಬಿಡ್ತಾನೆ, ಬಿ ಗಿಂತ ಜಾಸ್ತಿ ಎ ಯಾವಾಗಲೂ, ಸರಿನಾ. ಮತ್ತೇನಿದೆ, ಸಿ ಸ್ಕೋರ್ಸ್ ಹೈಯರ್ ದ್ಯಾನ್ ಎ ಗಿಂತಲೂ ಜಾಸ್ತಿ ಸಿ ಅಂದ್ರೆ ಇಲ್ಲಿ ಮಧ್ಯಕ್ಕೆ ಬರಲ್ಲ, ಅವನು ಮೇಲ್ಗಡೆ ಬರ್ತಾನೆ. ಅಂದ್ರೆ ಸಿ ಡಿ ಎ ಬಿ, ದಿಸ್ ಈಸ್ ದ ಆರ್ಡರ್. ಡಿ ಮತ್ತು ಎ ಮಧ್ಯಕ್ಕೆ ಯಾರು ಬರಲ್ಲ. This is additional information. Now let's start reading the questions based on this information. If F stands second in the ranking, ಇದರ ಅರ್ಥ ಏನು, F ಅನ್ನು ಎರಡನೇ ರ್ಯಾಂಕ್ ಬಂದಾಗ, F ಅನ್ನು ಎರಡನೇ ರ್ಯಾಂಕ್ ಬಂದಾಗ ಇದರ ಅರ್ಥ ಏನು ಹೇಳಿ ಸ್ನೇಹಿತರೆ. F ಅನ್ನು ಎರಡನೇ ರ್ಯಾಂಕ್ ಬಂದಾಗ ಇದರ ಅರ್ಥ ಈ ಕಂಡೀಷನ್ ಇಲ್ಲ. F ಇಲ್ಲಿ ಮೊದಲನೇ ರ್ಯಾಂಕ್ ಬಂದಾಗ ಈ ಕಂಡೀಷನ್ ತಗೋಬೇಕು, ಈ ಕೇಸ್ ತಗೋಬೇಕು. F ಎರಡನೇ ರ್ಯಾಂಕ್ ಬಂದಿದ್ದಾನಂದ್ರೆ ಫಸ್ಟ್ ಕೇಸ್ ಅಂತ. ಫಸ್ಟ್ ಕೇಸ್ ಇಲ್ಲಿ ಬರೀತೀನಿ ನೋಡಿ, ಫಸ್ಟ್ ಕೇಸ್ ಇಲ್ಲಿ ಬರಿತಾ ಇದ್ದೀನಿ. ಸಿ ಈ ತರ ಇದೆಯಾ, ಫಸ್ಟ್ ಕೇಸ್ ಈ ತರ ಇದೆ. ಎಫ್ ಸ್ಟ್ಯಾಂಡ್ಸ್ ಸೆಕೆಂಡ್ ಇನ್ ದ ರ್ಯಾಂಕಿಂಗ್, ಎಫ್ ಎಲ್ಲಿ ಬಂದ್ಬಿಟ್ಟ ಸೆಕೆಂಡ್ ರ್ಯಾಂಕ್, ಎಫ್ ಸೆಕೆಂಡ್ ರ್ಯಾಂಕ್ ಬಂದ. ದೆನ್ ದ ಪೊಸಿಷನ್ ಆಫ್ ಬಿ ಈಸ್ ಅಂತ ಕೇಳಿದಾನೆ. ಈಗ ಎಫ್ ಸೆಕೆಂಡ್ ರ್ಯಾಂಕ್ ಬಂದಾಗ ಬಿ ನ ಪೊಸಿಷನ್ ಏನು. ಇಲ್ಲಿ ನೋಡಿ ಸ್ನೇಹಿತರೆ, ಇದೊಂದು ಕಂಡೀಷನ್ಸ್ ಇದೆ ನೋಡಿ, ಸಿ ಡಿ ಎ ಬಿ ಬರ್ಬೇಕಾ, ಸಿ ಮೇಲೆ ಇದ್ದಾನೆ, ಇನ್ ಕೆಳಗಡೆ ಡಿ ಎ ಬಿ ಬರ್ಬೇಕು. ಡಿ ಎ ಬಿ ಇಲ್ಲಿ ಡಿ ಬರೆಯಕ್ ಜಾಗ ಇದೆಯೇನು, ಇಲ್ಲ, ಎಫ್ ಇದೆ, ಹಾಗಾಗಿ ಡಿ ಇಲ್ಲೇ ಬರೀಬೇಕಾಗುತ್ತೆ ಸ್ನೇಹಿತರೆ. ಡಿ ಮತ್ತು ಎಗಳ ಮಧ್ಯೆ ನೋಬಡಿ ಇಸ್ ಅಲೌಡ್. ನೋಡಿ, ಸಿ ಮೇಲೇನು ಇದ್ದಾನೆ, ಡಿ ಅವನ್ ಕೆಳಗಡೆ ಇದ್ದಾನೆ, ಅವನ್ ಕೆಳಗಡೆ ಎ ಇದ್ದಾನೆ, ಅವನ್ ಕಡೆ ಬಿ ಇದ್ದಾನೆ, ಒಂದು ವಿಚಾರ. ಡಿ ಮತ್ತು ಎ ಇಬ್ರು ಕ್ಲೋಸ್ ಕಾಂಪಿಟೇಟರ್ಸ್, ಎವ್ರಿಥಿಂಗ್ ಇಸ್ ಆಲ್ ರೈಟ್. ಎಫ್ ಸೆಕೆಂಡ್ ರ್ಯಾಂಕ್ ಅಲ್ಲೂ ಇದ್ದಾನೆ, ಸಿ ಫಸ್ಟ್ ರ್ಯಾಂಕ್, ಇ ಲಾಸ್ಟ್ ರ್ಯಾಂಕ್, ಅದು ಕಂಡೀಷನ್, ಸಿ ಫಸ್ಟ್ ಇ ಲಾಸ್ಟ್, ಸೊ ಎವ್ರಿಥಿಂಗ್ ಇಸ್ ಆಲ್ ರೈಟ್. ಕೇಳ್ತಾ ಇರೋ ಪ್ರಶ್ನೆ ಏನು, ಪೊಸಿಷನ್ ಆಫ್ ಬಿ ಈಸ್, ಬಿ ನ ಪೊಸಿಷನ್ ಏನು, ಬಿ ನ ಪೊಸಿಷನ್ ಎಷ್ಟಿದೆ ಅಲ್ಲಿ 5, ದಟ್ ಇಸ್ ದ ಆನ್ಸರ್. ಸೊ ಥರ್ಡ್ ಆಪ್ಷನ್ 5th ಈಸ್ ದ ಕರೆಕ್ಟ್ ಆನ್ಸರ್. ಬಿ ಎಷ್ಟನೇ ರ್ಯಾಂಕ್ ಅಲ್ಲಿ ಇರುತ್ತಾನೆ, 5ನೇ ರ್ಯಾಂಕ್ ಅಲ್ಲಿ ಇರುತ್ತಾನೆ. ನೆಕ್ಸ್ಟ್ ಕ್ವೆಶನ್, ಇಫ್ ಬಿ ಸ್ಕೋರ್ಸ್ ದ ಲೀಸ್ಟ್, ಬಿ ಸ್ಕೋರ್ಸ್ ದ ಲೀಸ್ಟ್ ಅಂದ್ರೆ ಏನು, ಎರಡನೇ ಕೇಸ್ ಅಂತ. ಬಿ ಸ್ಕೋರ್ಸ್ ದ ಲೀಸ್ಟ್ ಅಂದ್ರೆ ಏನು, ಎರಡನೇ ಕೇಸ್ ತಗೊಳ್ತಾ ಇದ್ದಾನೆ. ಎಲ್ಲಿ 77ನೇ ಪ್ರಶ್ನೆಯಲ್ಲಿ ಎರಡನೇ ಕೇಸ್, 76ನೇ ಪ್ರಶ್ನೆಯಲ್ಲಿ ಮೊದಲನೇ ಕೇಸ್, ಸರಿನಾ. ಈ 77ನೇ ಪ್ರಶ್ನೆ ಇಫ್ ಬಿ ಸ್ಕೋರ್ಸ್ ದ ಲೀಸ್ಟ್ ಅಂದ ತಕ್ಷಣ ಎರಡನೇ ಕೇಸಿಗೆ ಬಂದ್ಬಿಡ್ಬೋದು, ಸರಿನಾ. ಈಗ ಎರಡನೇ ಕೇಸಿಗೆ ಬಂದಿವಿ, ಬಿ ಲಾಸ್ಟ್ ಗಿದ್ದಾನೆ, ಅದರ ಅರ್ಥ ಎಫ್ ಫಸ್ಟ್ ಗಿದ್ದಾನೆ, ದಟ್ ಈಸ್ ಅಂಡರ್ಸ್ಟುಡ್. ಈಗ ದ ರ್ಯಾಂಕ್ ಆಫ್ ಸಿ ವಿಲ್ ಬಿ ಅಂತ ಹೇಳಿದಾನೆ. ನಾವು ಮತ್ತೇನ್ ಮ್ಯಾನೇಜ್ ಮಾಡ್ಬೇಕು ಅಂತ ಹೇಳಿದೆ, ಸಿ ಡಿ ಎ ಬಿ ಒಂದು ಮ್ಯಾನೇಜ್ ಮಾಡ್ಬೇಕಲ್ಲ, ಸಿ ಡಿ ಎ ಬಿ ಮ್ಯಾನೇಜ್ ಮಾಡ್ತೀವಿ ನೋಡಿ. ಸಿ ಡಿ ಎ ಬಿ, ಹೌದಾ, ಸಿ ಡಿ ಎ ಬಿ ಯಾವ ತರ ಮ್ಯಾನೇಜ್ ಮಾಡ್ತೀರಾ, ಸಿ ಡಿ ಎ ಬಿ, ಇಲ್ಲಿ ಬಿ ಆಲ್ರೆಡಿ ಇದೆ, ಬಿ ಆಲ್ರೆಡಿ ಇದೆ ಅಂದ್ರೆ ನೀವು ಸಿ ಡಿ ಎ ಮಾತ್ರ ಇಲ್ಲಿ ಅಡ್ಜಸ್ಟ್ ಮಾಡ್ಬೇಕು, ಸರಿನಾ. ಸಿ ಡಿ ಅಡ್ಜಸ್ಟ್ ಮಾಡ್ಬೇಕು ಅಂದ್ರೆ ನೀವು ಇಲ್ಲಿ ಸಿ ಡಿ ಎ ಬರಿಬೋದಾ, ಸಿ ಡಿ ಎ ಇಲ್ಲಿ ಬರಿಬೋದು. ಇಲ್ಲ ಅಂದ್ರೆ ಸಿ ಡಿ ಎ ಇಲ್ಲಿ ಬರಿಬೋದಲ್ಲ, ಸಿ ಡಿ ಎ, ಸಿ ಡಿ ಎ ಇಲ್ಲಿ ಬರಿಬೋದು, ಸಿ ಡಿ ಎ ಇಲ್ಲಿ ಬರಿಬೋದು. ಬಿ ಅಂತ ಕೆಳಗಡೆ ಇದೆ. ಈ ತರ ಸಿ ಡಿ ಎ ಬರೆದ್ರು ನೋ ಪ್ರಾಬ್ಲಮ್. ಯಾಕೆ ಹೇಳಿ, ಎ ಮತ್ತು ಡಿ ಕ್ಲೋಸ್ ಕಾಂಪಿಟರ್ಸ್ ಇದ್ದಾರೆ, ಎಗಿಂತ ಜಾಸ್ತಿ ಡಿನೂ ಇದ್ದಾನೆ, ಎ ನ ಮೇಲೆ ಸಿನೂ ಇದ್ದಾನೆ, ಮತ್ತೆ ಎ ಬಿ ಗಿಂತಲೂ ಎ ಜಾಸ್ತಿನೂ ಇದ್ದಾನೆ, ಎವ್ರಿಥಿಂಗ್ ಇಸ್ ಆಲ್ ರೈಟ್. ಈ ತರನು ಬರೀಬಹುದು ಸಿ ಡಿ ಎ. ಯಾಕೆ ಅಂದ್ರೆ ಸಿ ಡಿ ಎ ಬಿ ಕಂಟಿನ್ಯೂಸ್ ಆಗಿದ್ದಾವೆ, ಉಳಿದವನು ಇಲ್ಲಿ ಮೇಲ್ಗಡೆ ಬರೆಯೋಣ, ಈ ದಟ್ ಇಸ್ ಡಿಫರೆಂಟ್ ಥಿಂಗ್. ಅದ ಬರೀ ವಿ ಮಸ್ಟ್ ಕಾನ್ಸಂಟ್ರೇಟ್ ಓನ್ಲಿ ಆನ್ ಸಿ ಡಿ ಎ ಬಿ, ಸರಿನಾ. ಅದರ ಅರ್ಥ ಸಿ ಡಿ ಎ ಇಲ್ಲೂ ಬರಿಬಹುದು, ಸಿ ಡಿ ಎ ಇಲ್ಲೂ ಬರಿಬಹುದು. ಅದರ ಅರ್ಥ ಸಿ ಎರಡನೇ ರ್ಯಾಂಕ್ ಅಲ್ಲೂ ಇರ್ಬೋದು, ಇಲ್ಲ ಅಂದ್ರೆ ಸಿ ಮೂರನೇ ರ್ಯಾಂಕ್ ಅಲ್ಲೂ ಕೂಡ ಇರ್ಬೋದು. ಎರಡನೇ ರ್ಯಾಂಕ್ ಇರ್ಬೋದು, ಮೂರನೇ ರ್ಯಾಂಕ್ ಇರ್ಬೋದು. ಅದರ ಅರ್ಥ ಲಾಸ್ಟ್ ಆಪ್ಷನ್ ಸೆಕೆಂಡ್ ಆರ್ ಥರ್ಡ್, ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಸೆಕೆಂಡ್ ರ್ಯಾಂಕ್ ಇರ್ಬೋದು, ಥರ್ಡ್ ರ್ಯಾಂಕ್ ಇರ್ಬೋದು. ನೆಕ್ಸ್ಟ್ ನೋಡಿ, ಇಫ್ ಇ ರ್ಯಾಂಕ್ಡ್ ಥರ್ಡ್ ಅಂತ ಹೇಳಿದಾನೆ. ಇಫ್ ಇ ರ್ಯಾಂಕ್ಡ್ ಥರ್ಡ್, ಇ ರ್ಯಾಂಕ್ಡ್ ಥರ್ಡ್, ಇ ರ್ಯಾಂಕ್ಡ್ ಥರ್ಡ್, ಇಲ್ಲಿ ನೋಡಿ ಇ ರ್ಯಾಂಕ್ಡ್ ಥರ್ಡ್ ಅಂದ್ರೆ ಏನು, ಮೊದಲನೇ ಕೇಸ್ ಅಲ್ಲ ಅಂತ ಲೆಕ್ಕ. ಯಾಕಂದ್ರೆ ಈ ಇಲ್ಲಿ ಲಾಸ್ಟ್ ರ್ಯಾಂಕ್ ಅಲ್ಲಿ ಇದ್ದಾನೆ,
ಮೊದಲನೇ ಕೇಸ್ ಅಲ್ಲ ಅಂದ್ರೆ ಎರಡನೇ ಕೇಸ್ ಇಲ್ಲಿ ಬರೀತೀನಿ ನೋಡಿ. ಎರಡನೇ ಕೇಸ್ ಇಲ್ಲಿ ಬರಿತಾ ಇದ್ದೀನಿ. ಎರಡನೇ ಕೇಸ್ ಬರಿತಾ ಇದ್ದೀನಿ. ಇಲ್ಲಿ ಬಿ, ಅಲ್ಲಿ ಎಫ್. ಯು ಫಿಕ್ಸ್ಡ್ ಯು. ಈಗ ಕೇಳ್ತಾ ಇರೋದು ಈ ರ್ಯಾಂಕ್ಡ್ ಥರ್ಡ್, ಮೂರನೇ ರ್ಯಾಂಕ್ ಅಲ್ಲಿ ಯಾರಿದ್ದಾರೆ ಇ ಅಂತ ಕೊಟ್ಟಿದ್ದಾನೆ. ಈಗ ನಾವು ಸಿ ಡಿ ಎ ಬಿ ಒಂದು ಮ್ಯಾನೇಜ್ ಮಾಡ್ಬೇಕಲ್ಲ. ಸೊ ಇಲ್ಲೇ ಸಿ, ಇಲ್ಲೇ ಡಿ, ಇಲ್ಲೇ ಎ, ಸಿ ಡಿ ಎ ಬಿ ಸರಿ ಇದೆ. ಡಿ ಮತ್ತು ಎ ಕ್ಲೋಸ್ ಕಾಂಪಿಟೇಟರ್ಸ್ ಇದ್ದಾರೆ. ಎವ್ರಿಥಿಂಗ್ ಆಲ್ ರೈಟ್. ಮತ್ತೆ ಅವ್ನು ಹೇಳಿದ ಹಾಗೆ ನಾವು ಥರ್ಡ್ ರ್ಯಾಂಕಿಗೆ ಯಾರು ಕೊಟ್ಟಿದ್ದೀವಿ? ಇ ಕೂಡ ಕೊಟ್ಟಿದ್ದೀವಿ. ಈಗ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ಕರೆಕ್ಟ್? ಇ ಗೆಟ್ಸ್ ಮೋರ್ ಮಾರ್ಕ್ಸ್ ದ್ಯಾನ್ ಸಿ ಅಂತ ಹೇಳಿದ್ದಾನೆ. ಇ ಗೆಟ್ಸ್ ಮೋರ್ ಮಾರ್ಕ್ಸ್ ದ್ಯಾನ್ ಸಿ. ಇ ಯು ಸಿ ಗಿಂತ ಜಾಸ್ತಿ ಇದ್ದಾನೆ. ರಾಂಗ್. ಸಿ ಜಾಸ್ತಿ ಇದ್ದಾನೆ ಈಗಿಂತ ಆಕ್ಚುಲಿ. ಹೌದಾ? ಬಿ ನೋಡಿ, ಸಿ ಗೆಟ್ಸ್ ಮೋರ್ ಮಾರ್ಕ್ಸ್ ದ್ಯಾನ್ ಇ. ಸಿ ಯು ಇ ಗಿಂತ ಜಾಸ್ತಿ. ಎಸ್, ಸಿ is of course scoring more marks than E. So second option is the correct answer. C gets more marks than E. This is the correct answer. This is about 78th problem. Now moving on to the 79th problem. 79th problem. 79, 80 ಎರಡು ಒಂದ್ರ ಮೇಲೆ ಇರೋದು based on the same information. ನೋಡೋಣ. S1 and S2 ನೋಡ್ಬಿಟ್ಟು ಆನ್ಸರ್ ಮಾಡಿ ಅಂತ ಹೇಳಿದಾನೆ. ಸ್ಟೇಟ್ಮೆಂಟ್ ನಂಬರ್ 1 ಮೊದಲನೇ ಹೇಳಿಕೆ ಏನಿದೆ ಅಂದ್ರೆ ಟ್ವೈಸ್ ದ ವೇಟ್ ಆಫ್ ಸೋಹನ್. ಟ್ವೈಸ್ ದ ವೇಟ್ ಆಫ್ ಸೋಹನ್ ಈಸ್ ಲೆಸ್ ದ್ಯಾನ್ ದ ವೇಟ್ ಆಫ್ ಮೋಹನ್ ಆರ್ ದ್ಯಾಟ್ ಆಫ್ ರೋಹನ್. ಅಂದ್ರೆ ಇಲ್ಲಿ ಅಂದ್ರೆ ಸೋಹನ್ನ ಡಬಲ್ ಮೋಹನ್ಗಿಂತಲೂ ಕಡಿಮೆ ಇದೆ. ಸೋಹನ್ನ ಡಬಲ್ ವೇಟ್ ರೋಹನ್ಗಿಂತಲೂ ಕಡಿಮೆ ಇದೆ. ಇದಾದ್ರೂ ಆಯ್ತು, ಇದಾದ್ರೂ ಆಯ್ತು. ದಟ್ ದ ಮೀನಿಂಗ್ ಆಫ್ ದ. ಇದರ ಅರ್ಥ ಏನು ಅನ್ನೋದು ಹೇಳ್ತೀನಿ ನೋಡಿ ಸ್ನೇಹಿತರೆ. ಸೋಹನ್ನ ಎರಡು ಪಟ್ಟು ಮಾಡಿದ್ರು ಆ ಮೋಹನ್ಗಿಂತ ಕಡಿಮೆನೆ. ಅದರ ಅರ್ಥ ಸೋಹನ್ ಕಡಿಮೆ ಅನ್ನೋದು ಗೊತ್ತಾಯ್ತಲ್ಲ. ಸೋಹನ್ನ ಎರಡು ಪಟ್ಟು ನೀವು ಮಾಡಿ ನೋಡಿದ್ರು ಕೂಡ ರೋಹನ್ಗಿಂತ ಕಡಿಮೆನೆ. ಅದರ ಅರ್ಥ ಏನು ಅಂದ್ರೆ ಸೋಹನ್ ಅತ್ಯಂತ ಕಡಿಮೆ ವೇಟ್ ಅಂತ ಗೊತ್ತಾಗ್ಬಿಡುತ್ತೆ. ಹೌದಾ? ಇವ್ನು ಎರಡು ಪಟ್ಟು ಮಾಡಿದ್ರು ಮೋಹನ್ಗಿಂತ ಕಡಿಮೆ, ಇವ್ನು ಎರಡು ಪಟ್ಟು ಮಾಡಿದ್ರು ರೋಹನ್ಗಿಂತ ಕಡಿಮೆ ಅಂದ್ರೆ ಸೋಹನ್ ಅತ್ಯಂತ ಕಡಿಮೆ ಅನ್ನೋದು ಗೊತ್ತಾಗುತ್ತದೆ. 80ನೇ ಪ್ರಶ್ನೆ ಅದೇ ಇರೋದು ನೋಡಿ. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ಕರೆಕ್ಟ್? Weight of Mohan is the least. Wrong. Weight of Sohan is the least. That is correct answer. Weight of Sohan is the least. Weight of Sohan is the least. ಅದು ಕರೆಕ್ಟ್. ಯಾಕೆಂದ್ರೆ ನೀವು ಸೋಹನ್ ಎರಡು ಪಟ್ಟು ಮಾಡಿದ್ರು ಮೋಹನ್ಗಿಂತ ಕಡಿಮೆ, ಸೋಹನ್ ಎರಡು ಪಟ್ಟು ಮಾಡಿದ್ರು ರೋಹನ್ಗಿಂತ ಕಡಿಮೆ. ಅದರ ಅರ್ಥ ಮೋಹನ್ ಮತ್ತು ರೋಹನ್ ಜಾಸ್ತಿ ವೇಟ್ ನವರಿದ್ದಾರೆ, ಸೋಹನ್ ಅತ್ಯಂತ ಕಡಿಮೆ. ಈ 3 ಜನರಲ್ಲಿ ಸೋಹನ್ ಅತ್ಯಂತ ಕಡಿಮೆ. ಅದು 80ನೇ ಪ್ರಶ್ನೆ. ಈಗ 79ನೇ ಪ್ರಶ್ನೆ ನೋಡೋಣ ಸ್ನೇಹಿತರೆ. 79th ಕ್ವಶನ್ ಅಲ್ಲಿ ಏನಾಗಿದೆ ಅಂದ್ರೆ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಇಸ್ ಕರೆಕ್ಟ್? ವೇಟ್ ಆಫ್ ಮೋಹನ್ ಇಸ್ ದ ಗ್ರೇಟೆಸ್ಟ್. ಇಲ್ಲಿ ನೋಡಿ, ಸೋಹನ್ ಅತ್ಯಂತ ಕಡಿಮೆ ವೇಟ್ ಅನ್ನೋದು ಗೊತ್ತಾಗುತ್ತೆ. ಆದ್ರೆ ಮೋಹನ್ ಮತ್ತು ರೋಹನ್ ನಲ್ಲಿ ಯಾರು ಜಾಸ್ತಿ? ವಿ ಡೋಂಟ್ ಹ್ಯಾವ್ ಇನ್ಫಾರ್ಮೇಶನ್. ವೇಟ್ ಆಫ್ ಸೋಹನ್ ಇಸ್ ದ ಗ್ರೇಟೆಸ್ಟ್. ರಾಂಗ್. ವೇಟ್ ಆಫ್ ರೋಹನ್ ಇಸ್ ಗ್ರೇಟೆಸ್ಟ್ ಇಸ್ ರಾಂಗ್. ಹೂಸ್ ವೇಟ್ ಇಸ್ ಗ್ರೇಟೆಸ್ಟ್ ಕ್ಯಾನ್ ನಾಟ್ ಬಿ ಡಿಟರ್ಮೈನ್ಡ್. ದಟ್ ಇಸ್ ದ ಕರೆಕ್ಟ್ ಆನ್ಸರ್. ಕ್ಯಾನ್ ನಾಟ್ ಬಿ ಡಿಟರ್ಮೈನ್ಡ್. ಸೊ ಇಲ್ಲಿಗೆ CSAT 2019 4 ಭಾಗ ಮಾಡಿ ನಾನು ಎಲ್ಲಾ ಪ್ರಶ್ನೆಗಳನ್ನ ಕವರ್ ಮಾಡಿದ್ದೀನಿ ಸ್ನೇಹಿತರೆ. ಇದರಲ್ಲಿ ಒಂದು ಮಿಸ್ ಆಗಿಲ್ಲ. ಸೊ ಒಟ್ಟು 50 ಪ್ರಶ್ನೆಗಳನ್ನ ಕೇಳಲಾಗಿದೆ 2019 CSAT ಅಲ್ಲಿ. ಸೊ ನನ್ನ ಮುಂದಿನ ವಿಡಿಯೋದಲ್ಲಿ ಎಸ್ಪೆಷಲಿ ಅಕ್ಟೋಬರ್ 4ಗೆ 2020 IAS ಫಿಲಿಮ್ಸ್ ಇದೆ. ಸೇಮ್ ಡೇ ನಾನು ಸಂಜೆ ಅಲ್ಲಿ ಬರುವಂತಹ ಎಲ್ಲಾ ಮೆಂಟಲಿಬಿಟಿ ಪ್ರಶ್ನೆಗಳನ್ನ ಸಾಲ್ವ್ ಮಾಡ್ತೀನಿ ಸ್ನೇಹಿತರೆ. ಸೊ ಟಿಲ್ ದೆನ್, ಬೈ. ಥ್ಯಾಂಕ್ ಯು. ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್.